ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೆಮ್ಕುಮಾರ್. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವಂಥ ಬೆಂಗಳೂರು ಅದಕ್ಕೇನೆ ಹೆಸರುವಾಸಿ ಆಗಿತ್ತು. ಆದರೆ ಈಗ ಈ ಡ್ರಗ್ಸ್ ಮಾಫಿಯಾದಿಂದಾಗಿ ಅಥವಾ ಡ್ರಗ್ಸ್ ಜಾಲ ಪತ್ತೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಡ್ರಗ್ಸ್ ಅನ್ನುವಂಥ ಕುಖ್ಯಾತಿಗೆ ಬೆಂಗಳೂರು ನಗರ ಹೆಸರುವಾಸಿ ಆಗ್ತಿದೆಯಾ ಅನ್ನುವಂಥ ಆತಂಕ ಮತ್ತು ಅನುಮಾನ ವ್ಯಕ್ತವಾಗ್ತಾ ಇದೆ. ಡ್ರಗ್ಸ್ ಹಬ್ಬ ಆಗ್ತಿದೆಯಾ, ಸಿಲಿಕಾನ್ ಸಿಟಿಗೆ ಏನು ನಡೀತಾ ಇದೆ ಅಂತೇಳಿ ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಯುವಕರೇ ಟಾರ್ಗೆಟ್ ಆಗ್ತಾ ಇದೆ. ಪ್ರಮುಖವಾಗಿ ಕಾಲೇಜುಗಳು ಮತ್ತು IT ಕಂಪನಿಯ ಉದ್ಯೋಗಿಗಳನ್ನೇ ಇವರು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಇದರಿಂದ ಕೊನೆಗೂ ಕೂಡ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಬೆಂಗಳೂರನ್ನು ಡ್ರಗ್ಸ್ ಮುಕ್ತ ಮಾಡಬೇಕು ಅಂತೇಳಿ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಸಾಕಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ನೋಡಿ, 1000 ವ್ಯಸನಿಗಳ ಸೆರೆ ಹಿಡಿಯಲಾಗಿದೆ. 100ಕ್ಕಿಂತ ಹೆಚ್ಚು ಕೇಸ್ಗಳು ಕೂಡ ಈಗ ದಾಖಲಾಗ್ತಾ ಇವೆ. ಸೊ ಹಂಗಾಗಿ ಡ್ರಗ್ಸ್ ಇಂದಾಗಿ ಏನೆಲ್ಲ ಅನಾಹುತಗಳಾಗುತ್ತೆ, ಮಕ್ಕಳು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ, ಪ್ರಮುಖವಾಗಿ ವಿದ್ಯಾರ್ಥಿಗಳು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ, ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ಇದು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಉಡ್ತಾ ಬೆಂಗಳೂರು 1000 ವ್ಯಸನಿಗಳ ಸೆರೆ. ಈ ಡ್ರಗ್ಸ್ ಮಾಫಿಯಾವನ್ನ ಕಡಿವಾಣ ಹಾಕೋದಕ್ಕೆ ಬೆಂಗಳೂರು ಪೊಲೀಸರು ಈಗ ಮುಂದಾಗಿದ್ದಾರೆ. ಎಲ್ಲೆಲ್ಲಿ ಅನುಮಾನ ಇರುತ್ತೆ ಅಲ್ಲಿ ರೇಡ್ ಮಾಡುವಂಥ ಕೆಲಸ ಈಗ ನಿರಂತರವಾಗಿ ನಡೀತಾ ಇದೆ. ಸಹಜವಾಗಿ ಆತಂಕ, ಬೆಂಗಳೂರು ಬದುಕೋದಕ್ಕೆ ಸೇಫ್ ಅಂತ ಹೇಳ್ತಾ ಇದ್ದೀವಿ, ಆದರೆ ಇತ್ತೀಚೆಗೆ ಬೆಂಗಳೂರೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದಿರೋದು ಯಾಕೆ ಅನ್ನುವಂಥದ್ದು. ಬೆಂಗಳೂರಲ್ಲಿ ಡ್ರಗ್ಸ್ ಮಾರಾಟ ಜಾಲ ತೀವ್ರ ಶೋಧ ಮುಂದುವರಿತಾ ಇದೆ. ಕಳೆದೊಂದು ತಿಂಗಳಲ್ಲಿ 1000 ವ್ಯಸನಿಗಳ ಸೆರೆ ಹಿಡಿಯಲಾಗಿದೆ. ಬರೋಬ್ಬರಿ 8.19 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ. ಪೊಲೀಸರಿಂದ 297 ಕೆಮಿಕಲ್ ಫ್ಯಾಕ್ಟರಿಗಳ ಶೋಧ ಕಾರ್ಯಾಚರಣೆ ಆಗಿದೆ. ಗೋದಾಮು ಆಗಿರ್ಬೋದು, ಔಷಧ, ಪಾನ್ ಮತ್ತು ಚಿಲ್ಲರೆ ಅಂಗಡಿಗಳನ್ನು ತಲಾಶೆ ಮಾಡಲಾಗ್ತಾ ಇದೆ. 100 ಹಳೆ ರೌಡಿಗಳು ಆಗಿರ್ಬೋದು, ಹಳೆಯ ಆರೋಪಿಗಳ ವಿಚಾರಣೆ ಮುಂದುವರಿತಾ ಇದೆ. ರಾಜಧಾನಿಯಲ್ಲಿ ಖಾಕಿ ತಲೆ ಕೆಡಿಸಿರುವಂಥ ಡ್ರಗ್ಸ್ ವ್ಯವಹಾರ ಇದು. ಸೊ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ವಿಶೇಷ ಕಾರ್ಯಾಚರಣೆಯಲ್ಲಿ 109 ಕೇಸ್ಗಳನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. 180 ಮಂದಿಯನ್ನು ಸೆರೆ ಹಿಡಿಯಲಾಗಿದೆ, ಅಂದರೆ ಅರೆಸ್ಟ್ ಮಾಡಲಾಗಿದೆ. ಸೊ ಹಂಗಾಗಿ ಬೆಂಗಳೂರನ್ನು ಡ್ರಗ್ಸ್ ಮುಕ್ತಿ ಮಾಡಬೇಕು ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಹಂಗಾಗಿ ಇದೇ ಮುಂದುವರಿತು ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗತ್ತೆ. ಯುವಕರ ಮೇಲೆ ಜಾಸ್ತಿ ಪ್ರಭಾವ ಬೀರ್ತಾ ಇರುವಂಥದ್ದು. ಸೊ ಹಂಗಾಗಿ ಪೋಷಕರು ಏನು ಮಾಡಬೇಕು, ಮಕ್ಕಳು ಏನು ತಿಂತಾವೆ ಅನ್ನೋದು ಗೊತ್ತಿರುತ್ತೆ, ಬಟ್ ಏನು ಸೇವಿಸ್ತಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಮಕ್ಕಳ ಬಗ್ಗೆ ಪೋಷಕರು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಮತ್ತು ಇದನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕೋದು ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಜೋರಾಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಿವೃತ್ತ IPS ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲ್ಗತ್ತಿ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಮಕ್ಕಳ ಕಲ್ಯಾಣ ಸಮಿತಿಯ ಮಾಜಿ ಸದಸ್ಯರಾಗಿರುವಂಥ ಲಕ್ಷ್ಮೀ ಪ್ರಸನ್ನ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಾನವ ಹಕ್ಕುಗಳ ಹೋರಾಟಗಾರರಾಗಿರುವಂಥ ಹೇಮಂತ್ ಕುಮಾರ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ಮಾಲ್ಗತ್ತಿ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಕೊನೆಗೂ ಕೂಡ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದು ಮುಂದುವರಿತು ಅಂತಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಬೆಂಗಳೂರಿಗೆ ಕೂಡ ಅಪಾಯ ಇರಬಹುದು ಅಂತೇಳಿ ಈ ಪೊಲೀಸರ ಈ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಿ? ನಾನು ಸಿಟಿ ಪೊಲೀಸರಿಗೆ ಅಭಿನಂದನೆ ಹೇಳ್ತೇನೆ. ಸುಮಾರು 1 ತಿಂಗಳ ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ. ಈ ಡ್ರಗ್ಸ್ ಬಗ್ಗೆ ಭಾಳಷ್ಟು ಎಫೆಕ್ಟ್ ಆಗಿತ್ತು ಬೆಂಗಳೂರು. ಎಲ್ಲಿ ನೋಡೋದಲ್ಲಿ ಡ್ರಗ್ಸು, ಮುಖ್ಯವಾಗಿ ಯುವಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ವ್ಯಸನಿಗಳನ್ನಾಗಿ ಮಾಡೋದು, ಅವ್ರನ್ನೇ ಪೆಡ್ಲರ್ಗಳನ್ನು ಕನ್ವರ್ಟ್ ಮಾಡೋದು, ಅವರೇ ಕೊನೆಗೆ ಸ್ಮಗ್ಲಿಂಗ್ ಮಾಡುವಂಥ ಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಮಿಷನರ್ ಅವರು ಭಾಳ ವಿಶೇಷವಾಗಿ ಆಸಕ್ತಿ ವಹಿಸಿ ಇಷ್ಟು ದಿವಸ ವ್ಯಸನಿಗಳನ್ನು ಕೇಸ್ ಮಾಡ್ತಾಯಿರಲಿಲ್ಲ, ಬರೀ ವಾರ್ನ್ ಮಾಡಿ ಬಿಡ್ತಾಯಿದ್ರು. ಈ ಸಲ ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ. 1000ಕ್ಕೂ ಮೇಲ್ಪಟ್ಟು ವ್ಯಸನಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬರೀ ವ್ಯಸನಿಗಳನ್ನು ಹಿಡಿದು ಅರೆಸ್ಟ್ ಮಾಡಿ ಕೇಸ್ ಹಾಕೋದ್ರಿಂದ ಇದು ವ್ಯಸನ ಹೋಗೋದಲ್ಲ. ಆ ವ್ಯಸನ ಹೋಗಲಿಕ್ಕೆ ಅವರಿಗೆ ಡಿಹೈಡ್ರೇಷನ್ನು ಅಥವಾ ರಿಹ್ಯಾಬಿಟೇಷನ್ ಸೆಂಟ್ರಿಗೆ ಅಡ್ಮಿಟ್ ಮಾಡಿ ಅವ್ರನ್ನ ಈ ಏನು ಈ ಡ್ರಗ್ಸು ವಿಮೋಚನೆ ಇದೆ ಅದನ್ನು ಮುಕ್ತವಾಗಿ ಅವ್ರಿಗೆ ಮುಕ್ತ ಮಾಡಲಿಕ್ಕೆ ಈ ಅಡಿಕ್ಷನ್ ಸೆಂಟರ್ ಏನಿದ್ದಾವೆ, ರಿಹ್ಯಾಬಿಟೇಷನ್ ಸೆಂಟರ್ ಇದ್ದಾವೆ, ಅಲ್ಲಿ ಅಡ್ಮಿಟ್ ಮಾಡಿಸಿ ಅವ್ರನ್ನ ಈ ಡ್ರಗ್ಸ್ ಮುಕ್ತರನ್ನಾಗಿ ಮಾಡಬೇಕು ಅಂತ ನಾನು ಪೊಲೀಸರಲ್ಲಿ ಮನವಿ ಮಾಡ್ತೇನೆ. ಯಾಕಂದರೆ ನಾವು ಬರೀ ಕೇಸ್ ಹಾಕೋದ್ರಿಂದ ಸಮಸ್ಯೆ ಬಗೆಹರಿದಿಲ್ಲ. ಅವರು ವ್ಯಸನಿಗಳಿರ್ತಾರೆ, ಅವ್ರು ಯಾರ ಮಾತು ಕೇಳೋದಿಲ್ಲ, ತಂದೆ ತಾಯಿ ಮಾತೇ ಕೇಳೋದಿಲ್ಲ, ಇನ್ನು ಉಳಿದವ್ರ ಮಾತಂತೂ ಲೆಕ್ಕಕ್ಕಿಲ್ಲ. ಸೊ ಅದಕ್ಕೆ ಅವ್ರನ್ನ ಪೊಲೀಸರು ತಂದೆ ತಾಯಿ ಹೇಳಿದ್ರೆ ಅಲ್ಲಿ ಹೋಗಿ ಕೌನ್ಸಿಲಿಂಗ್ ಮಾಡಪ್ಪ, ಆ ಡಾಕ್ಟ್ರ್ ಹತ್ರ ಹೋಗು, ಈ ರಿಹ್ಯಾಬಿಟೇಷನ್ ಸೆಂಟ್ರಿಗೆ ಹೋಗಂದರೆ ಅವರು ಸಾಧ್ಯನೇ ಇಲ್ಲ, ಹೋಗೋದೇ ಇಲ್ಲ.
ಅದಕ್ಕೆ ಪೊಲೀಸರೇ ಮುತುವರ್ಜಿ ವಹಿಸಿ ಯಾರು ವ್ಯಸನಿಗಳನ್ನು ಒಂದು ಲಿಸ್ಟ್ ಏನು ಮಾಡಿದ್ದಾರೆ ಈ ಥರ ಲಿಸ್ಟ್ ಮಾಡಿ ಅವ್ರನ್ನ ಒಂದು ಸ್ಕ್ವಾಡ್ ಮಾಡಿ ಆಯಾ ಸ್ಟೇಷನ್ದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಸಿ ಒಂದು 3 ತಿಂಗಳವರೆಗೂ ಅವರಿಗೆ ಆರೈಕೆ ಮಾಡಿ ಅವರಿಗೆ ವ್ಯಸನವನ್ನು ಬಿಡಿಸೋ ಕಾರ್ಯಕ್ರಮವನ್ನು ಹಾಕೋಬೇಕಂತ ನಾನು ಪೊಲೀಸ್ ಕಮಿಷನರ್ಗೆ ವಿನಂತಿ ಮಾಡ್ಕೋತೇನೆ. ಹಾಗಾದಾಗೆ ಅದು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ. ಈ ವ್ಯಸನಿಗಳೇ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಡ್ರಗ್ಸ್ ದಂಧೆ ಇರೋದೆ. ಎಲ್ಲಿ ಯಾವಾಗ ತಿನ್ನೋರು ಯಾರು ಇಲ್ಲಾಂದ್ರೆ ಮಾರೋರು ಎಲ್ಲಿ ಬಿಡ್ತಾರೆ. ಈ ಮುಂಚೆ ಮಾರಲಿಕ್ಕೆ ಕೆಲವೊಂದು ದಾರಿಗಳಿದ್ದು, ಈಗ ಏರೋಪ್ಲೇನ್ದಲ್ಲಿ ಬರ್ತದೆ, ಕಾರ್ಗೋದಲ್ಲಿ ಬರ್ತದೆ, ರೈಲ್ನಲ್ಲಿ ಬರ್ತದೆ, ಪ್ರೈವೇಟ್ ಬಸ್ನಲ್ಲಿ, ಸರ್ಕಾರಿ ಬಸ್ನಲ್ಲಿ, ಕಾರ್ಗೋ ಇದು ಬೇರೆ ಕೊರಿಯರ್ ಸಿಸ್ಟಮ್ನಲ್ಲಿ, ಪೋಸ್ಟಲ್ ಡಿಪಾರ್ಟ್ಮೆಂಟು ಸಾಕಷ್ಟು ಪ್ರೈವೇಟ್ ಕೊರಿಯರ್ಸ್ ಇದ್ದಾವೆ. ಆ ಕೊರಿಯರ್ ಮುಖಾಂತರನೂ ತರಿಸ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಕೊರಿಯರ್ ಕಂಪ್ನಿಯವ್ರಿಗೆ ಸಹ ಗೊತ್ತಾಗಲ್ಲ ಇದು ಏನಂತ ಅನ್ನೋದು. ಸೊ ಹೀಗಾಗಿ ಅದು ಹೈಡ್ರೋ ಗಾಂಜಾನೇ ಆಗಲಿ ಅಥವಾ ಇದು ಡ್ರಗ್ಸು ಆಗಲಿ ಏನೇ ಆದರೂ ಸಹ ಅದನ್ನು ಕಂಡುಹಿಡಿಯುವಂಥ ಒಂದು ಪ್ರತಿಯೊಂದು ಇಕ್ವಿಪ್ಮೆಂಟನ್ನು ಎಲ್ಲ ಕೊರಿಯರ್ದವ್ರು ಇಟ್ಕೋಬೇಕು. ಈ ಪೊಲೀಸರು ಹೋಗಿ ಚೆಕ್ ಮಾಡಬೇಕಂತ ಅನ್ನೋದು ಅದು ಭಾಳ ಕಷ್ಟದ ಕೆಲಸ. ನಮ್ಮ ಪೊಲೀಸರಿಗೆ ಸಾಕಷ್ಟು ಕೆಲಸಗಳಿರ್ತವೆ. ಆ ಕೆಲಸದ ಜೊತೆಗೆ ಇದು ಅಡಿಷನಲ್ ಒಂದು. ಇದನ್ನು ಮಾಡಲಿಕ್ಕೆ ನಾವು ಪ್ರತಿಯೊಂದು ಕೊರಿಯರ್ಗೆ ಹೋಗಿ ಭೇಟಿ ಆಗೋದಿಲ್ಲ. ಈಗ ಹೆಂಗೆ ನಾವು ಪ್ರತಿಯೊಂದು ಹೋಟೆಲ್ನಲ್ಲಿ DFMD ಹ್ಯಾಂಡ್ ಮೆಟಲ್ ಡಿಟೆಕ್ಟರು ಹೆಂಗೆ ಇಟ್ಟಿದ್ದೇವೆ ಬಾಂಬ್ ಸ್ಕ್ವಾಡ್ಗೆ ಚೆಕ್ ಮಾಡೋಕ್ಕೆ. ಸೊ ಅದೇ ಥರ ಇವರು ಕೊರಿಯರ್ನು ಅವರು ಎಲ್ಲ ಕಂಪ್ನಿಯವರು ಇಟ್ಕೊಳ್ಳಿ, ಒಂದೊಂದು ಡ್ರಗ್ಸ್ನವರು ಇಟ್ಕೊಳ್ಳಿ. ಈಗ ಮೇಜರು ಕಾರ್ಗೋದಲ್ಲಿ ಡ್ರಗ್ಸ್ ಬರ್ತದೆ, ಏರ್ ಪ್ಯಾಸೆಂಜರ್ಸ್ ಜೊತೆಗೆ ಬರ್ತದೆ. ಪ್ಯಾಸೆಂಜರ್ ಅಲ್ಲ, ಅದೇ ಅಲ್ಲಿ ಮೇಜರ್ ಎಲ್ಲಿ ಬರ್ತದೆ ಅಲ್ಲಿ ಒಂದು ಡಾಗ್ ಸ್ಕ್ವಾಡನ್ನು ಅವ್ರು ಇಟ್ಕೊಳ್ಳಿ. ಅವರು ಒಂದು ಸ್ನ್ಯಾಪ್ ಸ್ಕ್ವಾಡ್ ಇತ್ತಂದರೆ ಅದು ಡಿಟೆಕ್ಟ್ ಮಾಡ್ತದೆ ಎಲ್ಲಿದ್ದಲ್ಲಿ. ಇವ್ರು ಹಿಡೋದು ಬೇಕಾಗಿಲ್ಲ, ಇವ್ರು ಸರ್ಚ್ ಮಾಡೋದು ಬೇಕಾಗಿಲ್ಲ. ಅದು ಸ್ಮೆಲ್ ಮಡ್ಕೊಂಡು ಅದೇ ಸರ್ಚ್ ಮಾಡ್ತದೆ. ಮೇಜರ್ ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ, ಡ್ರಗ್ ಟ್ರಾನ್ಸ್ಪೋರ್ಟೇಷನ್ ಮೇಜರ್ ಎಲ್ಲಿ ನಡೀತದೆ ಅಂಥ ಸ್ಥಳದಲ್ಲಿ ಅವರೇ ಅದನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗ್ತದೆ. ಪ್ರತಿಯೊಂದು ಪೊಲೀಸರು ಸಪ್ಲೈ ಮಾಡಲಿಕ್ಕಾಗಲ್ಲ, ಸರ್ಕಾರನೂ ಸಪ್ಲೈ ಮಾಡಲಿಕ್ಕಾಗಲ್ಲ. ಜನರ ಸಹಕಾರ ಬೇಕು, ಜನರ ಸಹಕಾರ ಇಲ್ಲಾರ್ದೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ವಿಶೇಷವಾದ ಕಾರ್ಯಾಚರಣೆ ನಡೆಸಿದ್ದಾರೆ, ಇನ್ನೂ ನಡೆಸಬೇಕು. ಇದು 2 ಡಿವಿಷನ್ ಮಾಡಿದ್ದಾರೆ. ಇದು ನಮ್ಮ ಡಿವಿಷನ್ದಲ್ಲಿ ಟೋಟಲ್ 8 ಡಿವಿಷನ್ ಇದ್ದಾವೆ ಬೆಂಗಳೂರು ಸಿಟಿಯಲ್ಲಿ. 8 ಡಿವಿಷನ್ದಲ್ಲಿ ಮಾಡಬೇಕು. ಇದು ಬರೀ ಕೇವಲ 2 ಡಿವಿಷನ್ ಮಾಡಿದ್ದಾರೆ. 8 ಡಿವಿಷನ್ ಮಾಡಿದ್ರೆ ಒಂದು ಸಿಟಿಯಲ್ಲಿ ಒಂದು ಹತೋಟಿಗೆ ಬರ್ತದೆ. ಇದನ್ನು ಲಿಸ್ಟ್ ಮಾಡಿ ಅದರ ಬೆನ್ನು ಹತ್ತಬೇಕು. ಅದ್ರ ಯಾರು ಮೂಲ ಪುರುಷರಿದ್ದಾರೆ, ಎಲ್ಲಿ ಅದು ಎಲ್ಲಿಂದ ಬರೀ ಪೆಡ್ಲರ್ ಹಿಡಿದು ಅರೆಸ್ಟ್ ಮಾಡಿ ಒಳ ಹಾಕೋದ್ರಿಂದ ಪ್ರಯೋಜನ ಸಮಸ್ಯೆ ಬಗೆಹರಿದಿಲ್ಲ. ಯಾವನು ಮೇಜರ್ ಸಪ್ಲೈ ಮಾಡ್ತಾನೆ, ಯಾವ ಡ್ರಗ್ ಡೀಲರ್ ಯಾವಿದ್ದಾನೆ ಅಂಥವನಿಗೆ ಹಿಡಿದು ಅವನಿಗೆ ಅದು ಎಲ್ಲಿಂದ ಬರ್ತದೆ ಅದನ್ನು ತನಿಖೆ ಮಾಡಿ ಅದಕ್ಕೂ ಬಂದ್ ಮಾಡಿದ್ರೆ ಈ ಆಟೋಮೆಟಿಕ್ ಪೆಡ್ಲರ್ಗಳು ಅವಶ್ಯಕತೆ, ಪೆಡ್ಲರ್ಗೂ ಕೆಲಸ ಇರೋದಿಲ್ಲ. ಮೇಜರ್ ನಾವು ಎಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಆಗ್ತದೆ ಅದನ್ನೇ ಸ್ಟಾಪ್ ಮಾಡ್ತೀವಿ, ಅಲ್ಲಿಂದ ಮಾಡಬೇಕು. ಈಗ ನೋಡಿ, ಬಾಂಬೆದವ್ರು ಬಂದು ನಮ್ಮಲ್ಲಿ ಹಿಡಿಲಿಲ್ಲ, ಮೈಸೂರಲ್ಲಿ ಅರೆಸ್ಟ್ ಮಾಡಲಿಲ್ವಾ, ಮೈಸೂರಲ್ಲಿ ಬಂದು ಜಪ್ತ್ ಮಾಡಲಿಲ್ವಾ? ಹಾಗೆ ನಮ್ಮವರು ಎಲ್ಲಿ ಪ್ರಾಡಕ್ಟ್ ಆಗ್ತದೆ, ಎಲ್ಲಿ ಮೇಜರ್ ಟ್ರಾನ್ಸ್ಪೋರ್ಟ್ ಆಗ್ತದೆ, ಎಲ್ಲಿ ಮೇಜರ್ ಸ್ಟೋರೇಜ್ ಎಲ್ಲಿದೆ ಅಂತಲ್ಲಿ ಸರ್ಚ್ ಮಾಡಿ ಜಪ್ತ್ ಮಾಡ್ಬೋದು. ಲಕ್ಷ್ಮೀ ಪ್ರಸನ್ನ ಸರ್, ಈಗ ಬೆಂಗಳೂರು ಅನ್ನೋದು ಬದುಕನ್ನು ಕಟ್ಟಿಕೊಳ್ಳುತ್ತೆ, ಎಲ್ಲದಕ್ಕೂ ಕೂಡ ಆಹ್ವಾನ ನೀಡುತ್ತೆ ಬೆಂಗಳೂರು ಅನ್ನುವಂಥದ್ದು. ಬೆಂಗಳೂರಲ್ಲಿ ಬಂದರೆ ಒಂದು ಬದುಕನ್ನು ಕಟ್ಕೊಳ್ಬಹುದು, ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ. ಏನು ಬೇಕಾದ್ರೂ ಇಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಸೊ ಈಗ ಬೆಂಗಳೂರು ಬದುಕಕ್ಕೆ ಬೇಕು ಅಂತ ಹೇಳೋರು ಬೆಂಗಳೂರಲ್ಲಿ ಬದುಕೋದೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂತ ಅನಿಸ್ತಾ ಇದೆ. ಎಲ್ಲ ಘಟನೆಗಳು, ಕ್ರೈಮ್ಗಳ ಸಂಖ್ಯೆ, ರಾಜಾರೋಷವಾಗಿ ಡ್ರಗ್ಸ್ ಪೆಡ್ಲರ್ ನಡೀತಾ ಇರುವಂಥದ್ದು. ಕೇವಲ ಡ್ರಗ್ಸ್ ಒಂದೇ ಅಲ್ಲ, ಹಲವಾರು ವಿಷಯಗಳನ್ನ ತಗೊಂಡಾಗ ಈ ಕುಡಿಯುವ ನೀರಿಂದ ನಾವು ಹಿಡಿಬೇಕಾಗ್ತದೆ. ಅಲ್ಲಿಂದ ಕುಡಿಯುವ ಗಾಳಿಯಿಂದ ತಗೊಂಡ್ರೆ ಈಗ ಬೆಂಗಳೂರಲ್ಲಿ ಅಂತ ಸೇಫಾಗಿ ಯಾವುದು ಒಳ್ಳೆ ಗಾಳಿ ಕೂಡ ಸಿಗ್ತಾ ಇಲ್ಲ, ಆ ಸ್ಥಿತಿಗೆ ನಾವು ತಲುಪಿದ್ದೀವಿ. ಸೊ ಇವತ್ತಿನ ಮುಖ್ಯ ವಿಷಯ ಡ್ರಗ್ಸ್ ಆಗಿರೋದ್ರಿಂದ ಸೊ ANTF ಸಾರ್ ಮಾತಾಡಿದ್ರಿ ಇದುವರೆಗೆ ಒಂದು ANTF ಅಂತ ಒಂದು ಮಾಡಿದ್ದಾರೆ, ಆಂಟಿ ನ್ಯೂರೋ ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡಿದ್ದಾರೆ. ಈ ಥರದೊಂದು ಡ್ರಗ್ಸ್ ವ್ಯವಸ್ಥೆ ಏನಿದೆ ಅದನ್ನು ಪತ್ತೆ ಹಚ್ಚಲಿಕ್ಕಾಗಿ ಮತ್ತು ಅದನ್ನು ತಡೆ ಹಿಡಿಲಿಕ್ಕಾಗಿ ಬೇಕಾದಂಥ ಕಾರ್ಯಕ್ರಮ. ಮತ್ತು ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮ ಪೊಲೀಸವರು ಸಾರ್ ಹೇಳ್ದಂಗೆ ಅವರು ಹೇಳಿದ ಅವ್ರ ಕೈಲಿ ಆದಷ್ಟು ಮಟ್ಟಿಗೆ ಮಾಡೋಕ್ಕೆ ಚಾನ್ಸಸ್ ಇದೆ. ನಾನು ಮುಖ್ಯವಾಗಿ ಇಲ್ಲಿ ಮಾತಾಡೋದು ಪೇರೆಂಟ್ಸು. ಈಗ ಅವ್ರ ಟಾರ್ಗೆಟ್ ಯುವಕರೇ ಇರ್ತಾರೆ. ಯಾಕೆ ಹೇಳಿದ್ರೆ ಯುವಕರಿಗೆ ಏನು ಬೇಕಾದರೂ ಮಾಡ್ತೀವಿ ಅಂತಕ್ಕಂತಹ ಒಂದು ಮನೋಭಾವನೆ ಇರ್ತದೆ. ಆ ಸ್ಥಿತಿಯಲ್ಲಿ ಅವ್ರು ಏನು ಮಾಡಲಿಕ್ಕೂ ಸಿದ್ಧವಾಗೂ ಇರ್ತಾರೆ. ಮತ್ತು ಪೆಡ್ಲರ್ಸ್ ಕೂಡ ಯಾರು ಬೈಪಾಸ್ ಒಬ್ರಿಗೊಬ್ರಿಗೆ ಕೊಡೋದಕ್ಕೆ ಅವಕಾಶ ಇದೆ ತಲುಪಿಸೋದಕ್ಕೆ, ಅದಕ್ಕೂ ಅವರು ಮಕ್ಕಳು ಮತ್ತು ಅಂದರೆ ಬಿಲೋ 18 ತುಂಬದವರನ್ನೇ ಬಳಸ್ತಾರೆ. ಯಾಕೆ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ರೆಗ್ಯುಲರ್ ಇದರಲ್ಲಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಅವ್ರಿಗೂ ಗೊತ್ತು.
ಈಗ ಸಾರ್ ಹೇಳ್ದಂಗೆ ನಾವು ಮೂಲಕ್ಕೆ ಹೋಗ್ಬೇಕಾಗಿದೆ. ಇಲ್ಲಿ ಈಗ 1000 ಜನ ಹಿಡಿದಿದ್ದಾರೆ, 1000 ಜನ ವ್ಯಸನಿಗಳನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಏನು ಪ್ರಯೋಜನ ಆಗುತ್ತೆ ಅದರಿಂದ? ನಾವು ಯೋಚನೆ ಮಾಡಬೇಕು ಅದನ್ನು. ಈಗ ಸಾರ್ ಹೇಳಿದ್ದು ಇದು ಒಂದು ಏನು ಅವರ ಸಜೆಷನ್ ಏನಿದೆ ಅದು ನಾನು ಒಪ್ಕೋತೀನಿ. 1000 ಜನ ಹಿಡ್ದಿದ್ದೀರಾ, ಅವ್ರನ್ನ ನೀವು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಕಳಿಸಿ ಅವ್ರನ್ನ ರಿಹ್ಯಾಬ್ ಮಾಡಿ ಅವ್ರನ್ನ ವಾಪಸ್ ಮನೆಗೆ ಕಳಿಸೋದು, ಮತ್ತೆ ಫಾಲೋ ಅಪ್ ಮಾಡೋದು. ರಿಹ್ಯಾಬ್ ಮಾಡಿದರೆ ಮುಗ್ದೋಗಿಲ್ಲ, ಮತ್ತೆ ಅನುಸರಣೆ ಮಾಡಬೇಕು. ಅವ್ರು ಮತ್ತೆ ವಾಪಸ್ ಅದಕ್ಕೆ ಹೋಗ್ತಾರಾ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ ಪೋಷಕರು ಅವ್ರ ಜವಾಬ್ದಾರಿ ಇದೆ, ಶಾಲೆ ಅಥವಾ ಕಾಲೇಜುಗಳು ಇವರ ಜವಾಬ್ದಾರಿನೂ ಕೂಡ ಇದೆ. ಯಾಕೆಂದರೆ ಅವ್ರ ಟಾರ್ಗೆಟ್ ಇರೋದೇ ಇದು. ಮತ್ತು ಇದೇನು ಹೊಸ ವಿಷಯ ಏನಲ್ಲ. ಬೆಂಗಳೂರಲ್ಲಿ ಬಹುಶಃ ಇದು ಹಲವಾರು ವರ್ಷಗಳಿಂದ ಈ ಥರ ನಡೀತಾ ಇರುತ್ತೆ. 5 ವರ್ಷಕ್ಕೆ 6 ವರ್ಷಕ್ಕೊಂದ್ಸರಿ ಈ ಥರ ಒಂದು ರೇಡ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಡ್ರಗ್ಸನ್ನು ಮಾಡ್ತಾರೆ. ಅದೇನಾಗಿದೆ ನೋಡಿ, ರೂಪ ಬದಲಾವಣೆ ಮಾಡ್ಕೊಂಡು ಬಂದಿದೆ ಡ್ರಗ್ಸು. ಹೀಗೆ ಇಲ್ಲ. ನಾನು ಮೊದಲು ಕೆಲಸ ಶುರು ಮಾಡಿದಾಗ ಮಕ್ಕಳು ವೈಟ್ನರ್ ಇತ್ತಲ್ಲ, ನಾವು ಏನಾದರೂ ತಪ್ಪು ಬರೆದ್ರೆ ಅದನ್ನು ಸರಿ ಮಾಡಲಿಕ್ಕೆ ವೈಟ್ನರ್ ಹಾಕಿ ಯೂಸ್ ಮಾಡ್ತಿದ್ವಿ, ಅದನ್ನು ಬಳಸ್ತಾಯಿದ್ರು. ಅದನ್ನು ಮಾರೋದು ಸ್ಟಾಪ್ ಮಾಡಿಸಿದ್ವಿ. ಅದೆಲ್ಲ ಸಣ್ಣ ಸಣ್ಣ ಅಂಗಡಿಲೆಲ್ಲ ಸಿಕ್ಕೋದು. ಅಂದರೆ ಯಾವುದು ಕಡಿಮೆ ದುಡ್ಡಿಗೆ ಸಿಗುತ್ತೆ ಅದಕ್ಕೆ ಜನ ಯಾರು ಬಳಕೆದಾರರು ಇರ್ತಾರೆ ಅವ್ರು ಹೋಗ್ತಾರೆ. ಡ್ರಗ್ಸ್ ಅಂದರೆ ಏನು, ಜಸ್ಟ್ ನಶೆ ಬರೋದು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಹತ್ರ ಒಂದು 12 ವರ್ಷದ ಮಗು ಸಿಕ್ಕಿತ್ತು. ಆ ಮಗು ಮೈಸೂರು ಸ್ಯಾಂಡಲ್ ಸೋಪನ್ನ ನಶೆಗಾಗಿ ಬಳಸೋದು. ಸೋಪ್ ಅವ್ರಿಗೇನೂ ಸಿಗ್ತಿಲ್ಲ, ಯಾಕೆಂದ್ರೆ ನಾವು ಕರ್ಕೊಂಬಂದು ನಮ್ಮ ಸೀಟಲ್ಲಿ ಇಟ್ಕೊಂಡಿದ್ವಿ. ಅವನು ಆಮೇಲೂ ಈ ನಶೆಯನ್ನು ಅನುಭವಿಸ್ತಾ ಇರೋದು ನಾವು ಗಮನಿಸ್ತಾ ಹೋದಾಗ ಮೈಸೂರು ಸ್ಯಾಂಡಲ್ ಸೋಪನ್ನು ಅವನು ಬಳಸ್ತಾ ಇದ್ದ. ಅವರು ಯಾವ ರೀತಿ ಬಳಸ್ತಾರೆ, ಯಾವ್ಯಾವ ವಸ್ತುಗಳನ್ನ ಬಳಸ್ತಾರೆ ನಾವು ಹೇಳಲಿಕ್ಕಾಗಲ್ಲ. ಈಗ ಅದು ರೂಪ ಬದಲಾವಣೆ ಮಾಡ್ಕೊಳ್ತಾ ಹೋಗಿದೆ. ಈಗ ವೈಟ್ನರಿಂದ ಈಗ ಹೇಳ್ದಂಗೆ ಹೈಡ್ರೋ ಡ್ರಗ್ಸ್ ತನಕ ಬಂದಿದ್ದೀವಿ. ಅಂದರೆ ಈಗ ನಮ್ಮ ಮೆಡಿಕಲ್ ಪ್ರಾಡಕ್ಟ್ಸ್ ಮಾಡೋರು ಏನಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿಗಾ ವಹಿಸ್ಬೇಕು. ಕೇವಲ ಪೊಲೀಸರ ಮೇಲೆ ನಾವು ಇದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಇಲಾಖೆಯವರು ಆ ಡ್ರಗ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಡ್ರಗ್ಸ್ ಬೋರ್ಡ್ಗಳಿದೆ, ಅವರು ಕೂಡ ಕೆಲಸ ಮಾಡಬೇಕಾಗಿದೆ. ಇಲ್ಲದೆ ಮೈಸೂರಲ್ಲಿ ಫ್ಯಾಕ್ಟ್ರಿಗಳು ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಏನು ಮಾಡ್ತಿದ್ದೀವಿ ನಾವು ಹಾಗಾದರೆ? ಇವತ್ತು ಏನಾಗಿದೆ, ನಾವು ಎಲ್ಲ ಕಡೆ ಕುಟುಂಬದಿಂದ ಹಿಡಿದು ಪ್ರತಿ ಕಡೆ ಅಲ್ಲೇನಾದ್ರು ಭ್ರಷ್ಟತೆ ಇದೆಯಾ ಇಲ್ವಾ ಅಂತ ಹುಡುಕಬೇಕಾಗಿದೆ. ಆ ಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಹಾಗಾಗಿ ಪೋಷಕರು ವಿಶೇಷವಾಗಿ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಬೇಕಾಗಿದೆ, ಏನು ಮಾಡ್ತಿದ್ದಾರೆ. ಮತ್ತು ಮಕ್ಕಳನ್ನು ಸಾಕುವ ರೀತಿಗಳು ಕೂಡ ಬದಲಾಗಿದೆ. ಇವತ್ತು ಯಾವುದೇ ಮಗು ನೀವು ಒಂದು ಶಾಲೆ ಕಳಿಸ್ತೀರಾ ಅಂತಂದರೆ ಒಂದು ಮೊಬೈಲ್ ಬೇಕು, ಒಂದಿಷ್ಟು ಜೇಬಲ್ ಕಾಸು ಬೇಕು. ಇದೆರಡೂ ಇಲ್ಲದೇ ಬಹುಶಃ ಇವತ್ತು ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಪೇರೆಂಟ್ಸು ಯಾವುದೇ ಶಾಲೆ ಇರಲಿ, ಅದು ಸರ್ಕಾರಿ ಶಾಲೆ ಇರಲಿ, ಸರ್ಕಾರೇತರ ಶಾಲೆ ಇರಲಿ, ಯಾವುದೇ ಕಾಲೇಜ್ ಇರಲಿ, ಅವ್ರ ಮಕ್ಕಳಿಗೆ ಇಷ್ಟಂತೂ ಸಿಕ್ಕಿದೆ. ಮೊಬೈಲ್ ಇದೆ, ಸ್ವಲ್ಪ ದುಡ್ಡಿದೆ ಜೋಬಲ್ಲಿ. ಏನು ಮಾಡಬೇಕು? ಆವಾಗ ಆ ದಾರಿಗಳನ್ನು ಅವ್ರು ಹುಡುಕ್ತಾರೆ. ಯಾವ ದಾರಿ ಸಿಗುತ್ತೆ, ಯಾವ್ದು ಸುಲಭ ಅನಿಸುತ್ತೆ, ಯಾವ್ದು ಮಜಾ ಅನಿಸುತ್ತೆ ಅದನ್ನು ಅವ್ರು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇನ್ನೊಂದು ಎರಡನೇ ವಿಚಾರ ಏನು ಹೇಳಬೇಕು ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ವಲ್ಪ ನೈತಿಕತೆಯ ಮೌಲ್ಯಗಳು ಕಡಿಮೆ ಆಗಿದೆ ಅಂತ. ಅದು ನಮ್ಮ ಮನೆಯಲ್ಲೇ ಇರ್ಬೋದು, ನಮ್ಮ ಕುಟುಂಬದಲ್ಲೇ ಇರ್ಬೋದು, ಶಾಲೆಗಳಲ್ಲೇ ಇರ್ಬೋದು, ಶಿಕ್ಷಕ ಮತ್ತು ಮಕ್ಕಳ ಸಂಬಂಧ ಇರ್ಬೋದು, ಲೆಕ್ಚರರ್ಸ್ ಮತ್ತು ಮಕ್ಕಳ ಇರ್ಬೋದು, ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಇರ್ಬೋದು. ಇವುಗಳನ್ನ ಗಮನಿಸ್ತಾ ಹೋದಾಗ ನಮ್ಮಲ್ಲಿ ನೈತಿಕತೆನೇ ಇಲ್ಲ. ನೀವು ಎಲ್ಲಾದರೂ ಹೋಗ್ರಿ, ಒಂದು ಸಂಸತ್ತು ಒಂದು ಸೆಷನ್ ನಡೀತಾ ಇದೆ ಅಂದರೆ ಅಲ್ಲಿ ಏನು ಮಾತಾಡ್ತಾವ್ರು, ಅವರು ಏನು ಚರ್ಚೆ ಮಾಡ್ತಿದ್ದಾರೆ, ರಾಜಕೀಯ ನಾಯಕರುಗಳು ನಮ್ಮನ್ನು ನೆಕ್ಸ್ಟು ಅವ್ರು ನೋಡಿ ಜನ ಫಾಲೋ ಮಾಡಬೇಕು, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು? ಏನಾದರೂ ವ್ಯಾಲ್ಯೂಸ್ ಇದೆಯಾ? ಸಂಸತ್ತಿಂದ ಬದಲಾವಣೆ ಆಗ್ಬೇಕಾ? ಅಲ್ಲ, ಹೇಳಿ, ನಾನು ವಿಷಯ ತರ್ತಾ ಇದ್ದೀನಿ ಅಷ್ಟೇ. ಈಗ ಅವ್ರು ಅಲ್ಲೇನು ಮಾತಾಡ್ತಿದ್ದಾರೆ ನಾವು ನೋಡಿ ಏನು ಕಲ್ತ್ಕೋತೀವಿ ಅವ್ರನ್ನ? ಅಲ್ಲ, ಒಂದು ಮಹಿಳೆಗೆ ಕೊಡ್ತಕ್ಕಂಥ ಗೌರವ ಕೊಡೋಕೆ ಅದು ಹಿರಿಯ ಶಾಸಕರು ಹಿರಿಯರು ಮಾಡಲ್ಲ ಅಂತಂದರೆ ಮತ್ತು ನಾವೇನು ಫಾಲೋ ಮಾಡ್ತೀವಿ? ಇವತ್ತು ಮನೆಗಳಲ್ಲಾಗಿರಲಿ, ಶಾಲೆಗಳಲ್ಲಾಗಿರಲಿ, ಯಾವುದೇ ಪ್ರದೇಶದಲ್ಲಿ ಮೌಲ್ಯ ಮತ್ತು ನೈತಿಕತೆ ಕಮ್ಮಿಯಾಗಿದೆ. ಎಜುಕೇಷನ್ ಮಿನಿಸ್ಟರ್ ಹೇಳ್ತಾರೆ ನೈತಿಕ ಪಾಠ ಮಾಡೋದ್ರಿಂದ ನೈತಿಕತೆ ಬರಲ್ಲ, ಅದು ಜೊತೆಯಲ್ಲೇ ಬರಬೇಕು. ಇಟ್ ಈಸ್ ಇನ್ಬಿಲ್ಟ್ ಸಾಫ್ಟ್ವೇರ್ ಅದು. ಅದಿಲ್ಲ ಅಂದರೆ ನೀವು ಡ್ರಗ್ಸಿಗೆ ಹೋಗ್ತೀರಾ, ಇನ್ನೆಲ್ಲ ಹೋಗ್ತೀರಾ. ಇನ್ನು ಕೋಪ್ಟಾ, ಒಂದು ಸಣ್ಣ ಕಾಯ್ದೆ ಇರುತ್ತೆ, ಕೋಪ್ಟಾ ಕಾಯ್ದೆ ಅಂತಿದೆ. ಶಾಲೆಗಳ ಸುತ್ತ 100 ಗಜದಲ್ಲಿ ಮಾರಬಾರ್ದು. ಏನು ಮಾರಬಾರ್ದು? ಹೊಗೆ ಸೊಪ್ಪು ಈ ಥರದ್ದೇನನ್ನು ಸಿಗರೇಟು ಈ ಥರದ್ದೇನನ್ನು ಮಾರಬಾರ್ದು. 18 ವರ್ಷದ ಕೆಳಗಿಡೋರಿಗೆ ಮದ್ಯದ ಅಂಗಡಿಗಳಲ್ಲಿ ಮದ್ಯವನ್ನು ಕೊಡಬಾರ್ದು ಅಂತ ಇದೆ. ಕೊಡಲ್ವೇ? ಶಾಲೆಯ ಅಕ್ಕಪಕ್ಕದಲ್ಲಿ ಇಲ್ವೇ? ಶಾಲೆಗಳು ಏನು ಮಾಡ್ತಾ ಇವೆ? ಹಾಗಾದರೆ ಶಾಲೆಗಳವ್ರಿಗೆ ಜವಾಬ್ದಾರಿ ಇಲ್ವಾ? ಯಾಕೆ ಅವ್ರೇನು ಅದ್ರ ಬಗ್ಗೆ ಆ್ಯಕ್ಷನ್ ಮಾಡ್ತಾ ಇಲ್ಲ? ಇವತ್ತು ಸಿಗರೇಟ್ ಸೇರ್ತಾನೆ, ನೆಕ್ಸ್ಟು ಇನ್ನೊಂದು ಕುಡುಕ್ತಾನೆ. ಸೊ ಹಾಗಾಗಿ ನಮ್ಮಲ್ಲಿ ಕೂಡ ಮೌಲ್ಯ ಬೇಕಾಗಿರೋದು ಅವಶ್ಯಕತೆ ಇದೆ. ಸಾರ್ ಹೇಳ್ದಂಗೆ ಜನ ಪೊಲೀಸರ ಜೊತೆಗೆ ಕೈ ಸೇರಿದ್ರೆ ಮಾತ್ರ ಸಾಧ್ಯತೆ ಆಗುತ್ತೆ. ಪೊಲೀಸ್ ಅಷ್ಟೇ ಅಲ್ಲ, 100% ಸಮಾಜ ಆಗಿರಬಹುದು, ಪೋಷಕರು, ಸರ್ಕಾರ, ಪ್ರತಿಯೊಬ್ಬರು ಅದ್ರ ಬಗ್ಗೆ ಕೆಲಸ ಮಾಡಬೇಕು ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹೇಮಂತ್ ಸರ್, ಈಗ ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು ಅಥವಾ ಸಮಿತಿ ಅಂತ ಬಂದಾಗ ಈ ರೀತಿ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಅನ್ನೋ ಪ್ರಕರಣ ಬೆಳಕಿಗೆ ಬಂದಿತ್ತ ನಿಮಗೆ? ಪೋಷಕರು ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಏನಾದರೂ ಆ ರೀತಿಯ ಪ್ರಕರಣಗಳು? ಮಕ್ಕಳು ಅಡಿಕ್ಟ್ ಆಗಿರೋದು ಪ್ರಕರಣ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಅವರು ಬೇರೆ ಬೇರೆ ವಿಚಾರಕ್ಕೆ ಬಂದಿದ್ದಾರೆ. ಮೊಬೈಲ್ ಅಡಿಕ್ಟ್ ಆಗಿರೋ ಪ್ರಕರಣ ಬಂದಿದೆ. ಡ್ರಗ್ಸ್ ಅಂದರೆ ಈ ತಂಬಾಕು, ಬಿಡಿ ಸಿಗರೇಟು, ಆಲ್ಕೋಹಾಲು ಇಂಥದ್ದು ಅಡಿಕ್ಟ್ ಆಗಿ ಬಂದಿದ್ದಾರೆ. ಇದಕ್ಕೆ ಅಭ್ಯಾಸ ಆಗಿದೆ, ಇವನನ್ನು
ನಿಮ್ಮ ಬಾಲಮಂದಿರದಲ್ಲಿ ಇಡಿ, ಸ್ವಲ್ಪ ದಿವಸ ಬದಲಾವಣೆ ಆಗಲಿ, ನಂತರ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋ ಪ್ರಕರಣಗಳು ತುಂಬ ಬಂದಿದೆ. ಈ ಡ್ರಗ್ಸು ಅದರದ್ದು ಹೆಚ್ಚು ಮಾಹಿತಿ ಬಂದಿಲ್ಲ ಡ್ರಗ್ಸ್ ಬಗ್ಗೆ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು 2 ವಿಷಯಗಳನ್ನ ನಾವು ಚರ್ಚೆ ಮಾಡುವ. ಇಲ್ಲಿ ಮುಖ್ಯವಾಗಿ 14ರಿಂದ 18 ಹದಿಹರೆಯದ ಮಕ್ಕಳು ಇದರಲ್ಲಿದ್ದಾರೆ, ಮತ್ತು ಯುವಕರು ಬಲಿಯಾಗ್ತಾ ಇದ್ದಾರೆ, ವಯಸ್ಸಾದವರಿಲ್ಲ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿಲ್ಲ, ನಗರ ಭಾಗದಲ್ಲೇ ಇದ್ದಾರೆ. ಇದು ಪೋಷಕರ ಜವಾಬ್ದಾರಿ ಅಂತ ನಾವೆಲ್ಲರೂ ಹೇಳ್ತೀವಿ. ಪೋಷಕರ ಜವಾಬ್ದಾರಿ ಕಾನೂನಾತ್ಮಕವಾಗಿ ನಾವು ಪೊಲೀಸರು ಜವಾಬ್ದಾರಿ ಮಾಡ್ತೀವಿ. ಕಾನೂನಾತ್ಮಕವಾಗಿ, ನೈತಿಕವಾಗಿ ಪೋಷಕರು, ಸಮಾಜ ಎಲ್ಲರೂ ಸೇರ್ತೀವಿ. ನೈತಿಕವಾಗಿ ನಮ್ಮದು ಜವಾಬ್ದಾರಿನೇ. ಇವು ಹೆಚ್ಚಾಗಿ ಎಲ್ಲಿ ಸೇವನೆ ಮಾಡ್ತಾರೆ? ಮಕ್ಕಳು ಶಾಲೆ ಮತ್ತು ಕಾಲೇಜ್ಗೆ ಹೋಗ್ತಾರಲ್ವ, ಆ ಶಾಲೆ ಕಾಲೇಜರ ಜವಾಬ್ದಾರಿ ಏನು? ಅಲ್ಲಿ 15 ದಿವಸಕ್ಕೊಂದು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು ಯಾರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇದು ಅವ್ರ ಜವಾಬ್ದಾರಿನೇ ಇಲ್ವಾ? ಹಾಗಾದರೆ ಶಾಲೆ ಕಾಲೇಜ್ದು ಅಲ್ಲಿ ಕೌನ್ಸಿಲರು ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಗೊತ್ತಾಗ್ತದೆ ಯಾರು ಉಪಯೋಗಿಸ್ತಾ ಇದ್ದಾರೆ ಇಲ್ಲ ಅಂತ. ಮತ್ತೆ ಈ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಸರ್. ಸಿಂಪಲ್ಲು. ಆ ಡ್ರಗ್ಸ್ ತಗೊಳ್ತಾ ಇದ್ರೆ ಕೈ ನಡುಗ್ತದೆ, ಜಾಸ್ತಿ ಊಟ ಮಾಡೋಕ್ಕಾಗಲ್ಲ, ಮತ್ತು ಅವನು ಲೋನ್ಲಿನೆಸ್ ಇರುತ್ತೆ. ಅಷ್ಟು ನಾವು ಅಬ್ಸರ್ವ್ ಮಾಡಿದ್ರೆ ಇನಿಷಿಯಲಿ ಪ್ರಿಕಾಷನ್ನು ಕ್ರಮ ತೊಗೊಂಡ್ರೆ ಖಂಡಿತ ಇಲ್ಲಿ ಏನು 1000 ಜನ ವ್ಯಸನಿಗಳನ್ನ ಮಾಡಿದಾರಲ್ವ, ಅವರು ಮಾನಸಿಕವಾಗಿ ತುಂಬ ವ್ಯಸನಿಗಳೇ. ಅವರಿಗೆ ಹೇಳ್ದಂಗೆ ನಿಮ್ಮಾನ್ಸ್ನಲ್ಲಿ ಅವರಿಗೆ ಪುನರ್ವಸತಿ ವ್ಯವಸ್ಥೆ, ಮಾನಸಿಕ ಆರೋಗ್ಯದ ಬೇಕು. ನಮ್ಮ ಇಲ್ಲಿ ಬೆಂಗಳೂರು 2 ಕೋಟಿ ಜನಸಂಖ್ಯೆಗೆ ಒಂದೇ ಒಂದು ಇರೋದು ಸರ್ ಸರ್ಕಾರದ್ದು. ಆ ಥರದ್ದು ಒಂದು 5-6 ಬೇಕಾಗುತ್ತೆ. ಅಲ್ಲಿ ಎಷ್ಟು ರಶ್ ಇರುತ್ತೆ, ಜನ ಎಷ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗೋರಿಗೆ ಗೊತ್ತು. ಅಲ್ಲಿ ಹೋದರೆ ಮತ್ತೆ ಹೋಗೋಕ್ಕೆ ಹೋಗಲ್ಲ. ಸಾರ್ ಹೇಳ್ದಂಗೆ ಪೊಲೀಸ್ನವರೇ ಕರ್ಕೊಂಡು ಹೋಗಿ ಸೇರಿಸ್ಬೇಕಾಗುತ್ತೆ, ಅವರಾಗಿ ಹೋಗಲ್ಲ. ನಾವು ಎಷ್ಟೋ ಪ್ರಕರಣ ನೋಡಿದ್ವಿ. ಬಾ ನಿಮ್ಮಾನ್ಸ್ಗೆ ಹೋಗೋಣ, ಅಲ್ಲಿ ತೋರಿಸುವ. ಕೆಲವರಿಗೆ ನಿಮ್ಮಾನ್ಸ್ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಹುಚ್ಚಾಸ್ಪತ್ರೆ, ಅಲ್ಲಿಗೆ ಹೋದರೆ ನನಗೇನು ಹುಚ್ಚಿಡಿದಿದೆಯಾ ಅಂಥ ಮನೋಭಾವನೆಯೂ ಇದೆ. ಅಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅವರು ಚಿಕಿತ್ಸೆ ಕೊಡ್ತಾರೆ ಅನ್ನೋದು ಇದು ನಾವು ತಿಳ್ಕೊಬೇಕು. ಹಾಗಾಗಿ ಇದನ್ನು ನಾವು ಅಪರಾಧ ಅಂತ ತಿಳ್ಕೊಳ್ಳೋದಕ್ಕಿಂತ ಇವನು ಮಾನಸಿಕವಾಗಿ ರೋಗಿಯಾಗಿದ್ದಾನೆ, ಇವನಿಗೆ ಚಿಕಿತ್ಸೆ ಬೇಕು, ಇವನಿಗೆ ಪುನರ್ವಸತಿ ವ್ಯವಸ್ಥೆ ಬೇಕು, ಅಂಥ ವ್ಯವಸ್ಥೆಗಳು ಇವಾಗ ಹೆಚ್ಚೆಚ್ಚು ಬೇಕಾಗಿದೆ. ಒಂದು ನಂತರ ನಾವು ಇದು ನಮ್ಮ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಕ್ಲಿಯರ್ ಆಗಿ ಹೇಳಿದೆ. ಏನಂದರೆ ಆರ್ಟಿಕಲ್ 33ರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ, ಮಕ್ಕಳು ಡ್ರಗ್ಸ್ಗೆ ಬಲಿಯಾಗದಂತೆ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಇದೆ. ಆ ಮಕ್ಕಳ ರಕ್ಷಣಾ ಕಾಯ್ದೆನೂ ಅದೇ ಹೇಳುತ್ತೆ. ಅವ್ರಿಗೆ ಯಾರಾದರೂ ಮಕ್ಕಳಿಗೆ ಡ್ರಗ್ಸನ್ನು ಕೊಟ್ಟರೆ ಇಲ್ಲ ಡ್ರಗ್ಸನ್ನು ಉಪಯೋಗಿಸಿದ್ರೆ 7 ವರ್ಷದವರೆಗೂ ಜೈಲು ಶಿಕ್ಷೆ ಇದೆ, 1 ಲಕ್ಷದವರೆಗೂ ದಂಡ ಇದೆ. ಆದರೆ ಅಂಥ ಪ್ರಕರಣ ಎಷ್ಟು ಆಗಿದೆ? ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ನಿಮ್ಮ ಜಿ ನ್ಯೂಸಲ್ಲೇ 6 ತಿಂಗಳಿಂದ ಸಾರು ಇದ್ದರು, ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ರಿ 6 ತಿಂಗಳಿಂದೇನೆ. ಆವಾಗಲೇ ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ ಅನೇಕ ಪ್ರಕರಣಗಳನ್ನ ನೀವು ತಡೆಗಟ್ಟಬಹುದಿತ್ತು. ಅದಾಗಿಲ್ಲ. ಇವತ್ತೂ ಪೊಲೀಸ್ ಕಮಿಷನರ್ ಒಂದು ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ನಾವು ಒಂದು ಧನ್ಯವಾದ ಹೇಳೋಣ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೊಲೀಸ್ನವರು ಕೆಲವು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಡ್ರಗ್ಸ್ ಇದರಲ್ಲೇ ನಮ್ಮ ಚಾಮರಾಜಪೇಟೆ ಇದರಲ್ಲಿ ದೊಡ್ಡ ಇಶ್ಯೂ ಆಯಿತು. ಈ ಥರದ್ದಾದಾಗ ಈ ಪ್ರಕರಣಗಳು ತಡೆಯೋದಕ್ಕಾಗಲ್ಲ, ದಿಕ್ತಪ್ಪಿ ಹೋಗುತ್ತೆ. ಇಂಥದಕ್ಕೆ ಹೆಚ್ಚು ಗಮನವನ್ನು ನಮ್ಮ ಇಲಾಖೆಯವರು ಕೊಡಬೇಕು. ಆವಾಗಲೇ ಇದನ್ನು ತಡೆಗಟ್ಟಬಹುದು. ಎಸ್ ಮಾಲ್ಗತ್ ಸರ್, ಎಷ್ಟು ಧೈರ್ಯವಾಗಿ ಹೇಗೆ ಸರ್ ಈ ಡ್ರಗ್ಸ್ನ ಸಪ್ಲೈ ಮಾಡ್ತಾರೆ ಅಂತೇಳಿ? ಇದು ಇವಾಗಿಂದಲ್ಲ, ಹಿಂದಿನಿಂದಲೂ ಕೂಡ ನಡೀತಾ ಇರುವಂಥದ್ದು. ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಅವ್ರ ಏರಿಯಾದಲ್ಲಿ ಯಾರು ಇಂಥ ಅವ್ಯವಹಾರಿಕ ಅನೈತಿಕ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರದ್ದೆಲ್ಲ ಗೊತ್ತಿರ್ತದೆ, ನಾಲೆಜ್ ಇರ್ತದೆ, ಇಲ್ಲ ಅಂತಲ್ಲ. ಆ ಬೀಟ್ ಕಾನ್ಸ್ಟೇಬಲ್ ಆಗಲಿ, ಲೋಕಲ್ ಇನ್ಸ್ಪೆಕ್ಟ್ರಿಗಾಗಲಿ, ಸಬ್ ಇನ್ಸ್ಪೆಕ್ಟ್ರಿಗಾಗಲಿ, ಅಲ್ಲಿ ಏನು ನಡೀತದೆ ತನ್ನ ಏರಿಯಾದಲ್ಲಿ ಅನ್ನೋದು ನಾಲೆಜ್ ಇದ್ದೇ ಇರ್ತದೆ, ಅವ್ನ ಗಮನಕ್ಕೆ ಬರೋದಿಲ್ಲ ಅಂತಲ್ಲ. ಆದರೆ ಕೆಲವೊಬ್ಬರು ನೀವು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೆಲವೊಬ್ಬರು ಶಾಮೀಲ್ ಆಗ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಲೋವರ್ ಲೆವೆಲ್ನಲ್ಲಿ ಇರ್ತದೆ. ಅವರು ಏನಾದರೂ ಅವ್ರಿಗೆ ಆಮಿಷ ಒಡ್ಡಿ ಅವ್ರನ್ನ ಒಳಗೆ ಹಾಕ್ಕೊಂಡು ವ್ಯವಹಾರ ಮಾಡುವಂಥ ಸಂದರ್ಭ ಇರ್ತದೆ. ಒಂದು 10 ಕೇಸ್ ಬಿಡೋದು, 2 ಕೇಸ್ ಬುಕ್ ಮಾಡೋದು, ಈ ಥರ ಮಾಡಿದ್ರು ಅದು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ದಂಗೆ ಅಲ್ವಾ? ಮಾಡಿದ್ರೆ ಪೂರಾ ಕಂಪ್ಲೀಟ್ ಒಂದು ಸ್ಟಾಪ್ ಮಾಡಿಸ್ಬೇಕು. 2 ಹಿಡ್ದಂಗೆ ಮಾಡೋದು, ಒಂದು 10 ಕೇಸ್ ಬಿಟ್ಟಂಗೆ ಮಾಡೋದು ಅಂದರೆ ಅದು ಪೊಲೀಸ್ ಕೆಲಸ ಅಲ್ಲ. ಅದು ಈ ಥರ ವ್ಯವಹಾರನೂ ಆಗಬಾರ್ದು. ಸೊ ಅದಕ್ಕೆ ಕಾರಣ ಅಂದರೆ ಮೇಲೆ ಇರುವಂಥ ಮೇಲಾಧಿಕಾರಿಗಳು ಕಾರಣ. ನನ್ನ ಲೆಕ್ಕದಲ್ಲಿ ACP ಆಗಲಿ, DCP ಆಗಲಿ, ಅಡಿಷನಲ್ ಕಮಿಷನರ್ಗಳಾಗಲಿ, ಕಮಿಷನರ್ ಆಗಲಿ, ಕ್ರೈಮ್ ಜಾಯಿಂಟ್ ಕಮಿಷನರ್ ಆಗಲಿ, ಅವರು ಸೂಪರ್ವಿಷನ್ ಮಾಡಬೇಕು.
ಮೇಲಿಂದ ಮೇಲೆ ಹೋಗಿ ವಿಸಿಟ್ ಮಾಡಬೇಕು, ಎಷ್ಟು ಕೇಸ್ ಮಾಡಿದೆಯಾ, ಎಷ್ಟು ಮಂದಿ ಡ್ರಗ್ ಅಡಿಕ್ಟ್ ಇದ್ದಾರೆ, ಎಷ್ಟು ಮಂದಿ ಡ್ರಗ್ ಸಪ್ಲೈಯರ್ಸ್ ಇದ್ದಾರೆ, ಪೆಡ್ಲರ್ಸ್ ಎಷ್ಟಿದ್ದಾರೆ, ಮೇನ್ ಡೀಲರ್ಸ್ ಯಾವಿದ್ದಾರೆ ನಿಮ್ಮಲ್ಲಿ, ಎಲ್ಲಿ ಫ್ಯಾಕ್ಟ್ರಿ ಇದೆ, ಎಲ್ಲೆಲ್ಲಿ ಮಾಡಿರಿ ಕೇಸು, ಪ್ರತಿಯೊಂದನ್ನು ತನಿಖೆ ಮಾಡಿದ್ರೆ ನಾವು ಹಿಂದೆ ಕ್ರೈಮ್ ಮ್ಯಾಪ್ ಅಂತ ಮಾಡ್ತಿದ್ವಿ ಅವನ ಏರಿಯಾದಲ್ಲಿ. ಈಗ ಕ್ಯಾಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಇದೆ, ಆ ಕ್ಯಾಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಮ್ಯಾಪ್ ಮಾಡ್ತಿದ್ವಿ. ಆ ಕ್ಯಾಂಟೋನ್ಮೆಂಟ್ ಪೊಲೀಸ್ ಮ್ಯಾಪ್ ಮಾಡೋದಲ್ಲಿ ಉದಾಹರಣೆ ಒಂದು ಡ್ರಗ್ಸ್ ತೊಗೊಳ್ಳಿ. ಈ ಡ್ರಗ್ಸ್ ಎಲ್ಲೆಲ್ಲಿ ನೀ ಕೇಸ್ ಮಾಡಿಯಪ್ಪ ಅಲ್ಲೆಲ್ಲಿ ಒಂದೊಂದು ರೆಡ್ ಪಿನ್ಗಳನ್ನು ಹಾಕ್ತಾ ಇದ್ದೀವಿ. ಒಮ್ಮೆಲೆ ಒಂದೇ ಭಾಗದಲ್ಲಿ ಒಂದು 20 ರೆಡ್ ಪಿನ್ ಬಂದು ಅಂದರೆ ಅಲ್ಲೇ ಅಷ್ಟೇ ಕೇಸ್ ಅದು. ಅಲ್ಲಿ ಮೇನ್ ಡೀಲರ್ ಯಾವಿದ್ದಾನೆ, ಅವ್ರಿಗೆ ಎಲ್ಲಿ ಸಪ್ಲೈ ಆಗ್ತದೆ, ಅಲ್ಲಿ ಯಾರು ಮಾಡೋರು, ಪೆಡ್ಲರ್ಗಳು ಯಾರು, ಅದು ನೀವು ಇಷ್ಟೊಂದು ಕೇಸ್ ಮಾಡಿರಿ, ಅಲ್ಲಿ ಮಾಡೋದು ಯಾಕೆ ಬಂದಾಗಿಲ್ಲ. ಈಗ ಎಕ್ಸೆಂಟ್ ಮಾಡಿದಾಗೆ ಆ ರೀತಿಯ ಚರ್ಚೆಗಳು ಆಗ್ತಾ ಇತ್ತು ಅವಾಗ. ಆಗ್ತಾ ಇದ್ದು. ಅದು ಮಾಡಿ ಅದು ಸೀನಿಯರ್ ಆಫೀಸರ್ ವಿಸಿಟ್ ಮಾಡಿದಾಗ ಅದನ್ನ ನೋಡ್ತಾ ಇದ್ರು. ನೋಡಿ ಇಷ್ಟೊಂದು ಕೇಸ್ ಹೆಂಗೆ ಆದವಪ್ಪ, ನೀ ಹೆಂಗೆ ಅಲೋ ಮಾಡಿದೆ, ಅಲ್ಲಿ ಯಾಕೆ ಮಾಡಿದ್ರಿ ಇಲ್ಲಿ ಕೇಸು, ಇಷ್ಟು ಕೇಸಿಗೆ ಆಲಿಕ್ಕೆ ಕಾರಣ ಏನು, ಮುಂದೆ ನೀ ಏನು ಕ್ರಮ ತಗೊಂಡು, ಅದು ಆಗಲಾರ್ದಂಗೆ ಏನು ಪ್ರಿವೆನ್ಷನ್ ಆ್ಯಕ್ಷನ್ ತೊಗೊಂಡು, ಇದೆಲ್ಲ ಕೇಳ್ತಾ ಇದ್ರು. ಈಗ ಯಾರು ಹೋಗೋದಿಲ್ಲ, ಕೇಳೋದಿಲ್ಲ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್. ಸ್ಟೇಷನ್ ವಿಸಿಟ್ ಮಾಡೋದಿಲ್ಲ ಮಾಡಿ. ನೋಡಿ ನಾವು ಎಕ್ಸೆಂಟ್ನಲ್ಲಿ ಸಹ ಹಾಗೇನೆ ಯಾವ ಭಾಗದಲ್ಲಿ, ನಾನು ಎಕ್ಸೆಂಟ್ DCP ಟ್ರಾಫಿಕ್ ಆಗಿ ಕೆಲಸ ಮಾಡಿದ್ದೀನಿ, ಯಾವ ಭಾಗದಲ್ಲಿ ಎಷ್ಟು ಎಕ್ಸೆಂಟ್ ಆಗಿದ್ದೇವೆ. ಈಗ ಇದರಲ್ಲಿ ಹೊಸೂರು ಭಾಗದಲ್ಲಿ, ಸಿಲ್ಕ್ ಬೋರ್ಡ್ನಲ್ಲಿ, ಈಗ ಟಿನ್ ಫ್ಯಾಕ್ಟ್ರಿ ಹತ್ರ, ಹೆಬ್ಬಾಳ ಹತ್ರ, ಇಷ್ಟೆಲ್ಲ ಮೇಜರ್ ಆಕ್ಸಿಡೆಂಟ್ ಸ್ಪಾಟ್ಗಳು. ಯಾಕೆ ಆಗ್ತಾ ಇದ್ದು, ಅಲ್ಲಿ ನ್ಯಾರೋ ರೋಡು, ಹೆವಿ ಟ್ರಾಫಿಕ್ಕು, ಆ 6 ಲೈನ್ಲಿಂದ ಒಮ್ಮೆಲೆ 2 ಲೈನಿಗೆ ಬಂದು ಸೇರೋದು, ಬಾಟಲ್ ನೆಕ್ ಆಗೋದು, ಇವೆಲ್ಲ ಕಾರಣಗಳು ಇರ್ತಾ ಇದ್ದು. ರೋಡು ವ್ಯವಸ್ಥೆ ಸರಿ ಇರೋಕ್ಕಿಲ್ಲ. ಅಲ್ಲಿ ಪ್ರತಿಯೊಂದು ಸಿಗ್ನಲ್ ನೋಡಿ ಕುಂಟ್ಕೊಂತ ಹೋಗ್ಬೇಕು ಗಾಡಿಗಳು ಸಿಗ್ನಲ್ದಲ್ಲಿ. ಹೀಗಾಗಿ ಸಿಗ್ನಲ್ ಬಿದ್ದಾಗ ಅದು ಬೇಗ ಪಾಸ್ ಆಗೋದಿಲ್ಲ ಗಾಡಿಗಳು. ನಾವು ಮುಂದೆ ಹೋಗೋದಿಲ್ಲ ಅಂತ ಹಿಂದವರೆಲ್ಲ ಹಾರ್ನ್ ಹೊಡಿತಿರ್ತಾರೆ. ಅಲ್ಲಿ ಹೋದವ್ರಿಗೆ ಗೊತ್ತಾಗ್ತದೆ ಹೆಂಗೆ ಅಂತ. ಆ ರಸ್ತೆಗಳು ಸರಿ ಇಲ್ಲ. ಅದು ಮಾಡೋದು BBMP ಕೆಲಸ. ಅವ್ರು ಬಂದು ಮಾಡೋದಿಲ್ಲ, ಅವ್ರು ಬಂದು ನೋಡೋದಿಲ್ಲ. ಅವರೆಲ್ಲಿ ಈಗ ಹೈಕೋರ್ಟ್ ಕಣ್ ತೆರೆದಾಗ ಅವ್ರು ಜಾಡಿಸಿದಾಗ ಇವ್ರು ಮಣ್ಣು ತೆಗೆದು ತುಂಬೋದು, ಮುಚ್ಚೋದು. ಅಲ್ಲಿವರೆಗೆ ಮುಚ್ಚೋದಿಲ್ಲ. ನಮ್ಮ ಪೊಲೀಸರೇ ಹೋಗಿ ಬಂದು ಮಣ್ಣು ಕಲ್ಲು ಹಾಕಿ ಮುಚ್ಚಬೇಕು. ಸೊ ಈ ಥರ ಪ್ರತಿಯೊಂದು ಅಫೆನ್ಸ್ಗಳಿಗೆ ಯಾರ್ಯಾರು ಹೊಣೆಗಾರರು ಇದ್ದಾರೆ ಇಲಾಖೆಯಲ್ಲಿ, ಸರ್ಕಾರಿ ಇಲಾಖೆಯಲ್ಲಿ, ಅವ್ರು ತಮ್ಮ ಕೆಲಸನ ಮಾಡಬೇಕು. ಮಾಡೋದಿಲ್ಲ. ಮಾಡಲಾರ್ದಕ್ಕೆ ಇನ್ ಬಿಟ್ವೀನ್ ಒಬ್ಬರ ನಡುವೆ ಒಬ್ಬರಿಗೆ ಸಂಬಂಧ ಇಲ್ಲ. BBMP ಅಥವಾ ಈ ಫಾರಿನರ್ FRO, ಫಾರಿನ್ ರಿಜಿಸ್ಟ್ರೇಷನ್ ಆಫೀಸು ನಮ್ಮದು. ಈಗ FRO ಅಂದರೆ ಅವರು ಎಷ್ಟು ನೈಜೇರಿಯಾ, ಕೀನ್ಯಾ ಆದವರು ಎಲ್ಲ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಾರೆ. ಅವ್ರು ಬಂದು ನಮಗೆ ಲಿಸ್ಟ್ ಕೊಡಬೇಕು. ಇಷ್ಟು ಮಂದಿ ನಿಮ್ಮಲ್ಲಿ ವೀಸಾದವರು ಎಲ್ಲ ಎಕ್ಸ್ಪೈರ್ಡ್ ಆದ್ರೂ ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ಏರಿಯಾದಲ್ಲಿ ಇದ್ದಾರೆ, ಅವ್ರನ್ನೇ ಕ್ರಮ ತಗೊಳ್ಳಿ ಅಂತ ಒಂದು ಲಿಸ್ಟ್ ಕೊಡಿಸ್ತೀವಿ. ನಾವಿದ್ದಾಗ ಕಳಿಸ್ತಿದ್ರು ಹಿಂದೆ. ಈಗ ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದನ್ನು ಕಮಿಷನರ್ಗೆ ಒಂದು ಕಳಿಸ್ತಿದ್ರು, ನಮಗೆ ಫಾಲೋ ಅಪ್ ಮಾಡಲಿಕ್ಕೆ DCPಗೆ ಒಂದು ಕಳಿಸೋರು. ನಾವು ಹಿಡ್ಕೊಂಬ ಅವನಿಗೆ ಡಿಪೋರ್ಟ್ ಮಾಡೋನಿಗೆ ಇಲ್ಲಿಂದ ಕಳಿಸ್ಕೊಡು ಅಂತ. ವಾರ್ನೆಲ್ಲ ಡಿಪೋರ್ಟ್ ಮಾಡೋದು, ಇಲ್ಲಿಂದ ಹೊರ ಹಾಕೋದು. ಈ ವಾರ್ ಮಾಡಿದ್ರೆ ಏನಾಗ್ತದೆ, ಕೇಸ್ ಗೀಸ್ ಹಾಕಿ ಬೇಕಂತ ಅವ್ರು ಒಂದು ಸಣ್ಣ ಕೇಸ್ ಹಾಕೊಂಡು ಇಲ್ಲೇ ಇರ್ತಾರೆ ಮಕ್ಕಳು. ಒಂದು ಕೇಸ್ ಮುಗಿತಾನೆ, ಕೇಸ್ ಮುಗಿಲಿಕ್ಕೆ 2-3 ವರ್ಷ ಬೇಕು. 3 ವರ್ಷ ಆರಾಮಾಗಿರ್ತಾನೆ ಇಲ್ಲಿ. ಅದಕ್ಕೆ ವೀಸಾ ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ. ಸೊ ಆರಾಮಾಗಿ ಬೇಕಂತಲೇ ಅವ್ರಿಗೆ ಕೇಸ್ ಇನ್ವಾಲ್ವ್ ಮಾಡ್ಕೊಂಡು ತಾವೇ ದುಡ್ಡು ಕೊಟ್ಟು ಕೇಸ್ ಮಾಡ್ಕೊಂಡು ಒಳಗಿರುವಂಥ ವ್ಯವಸ್ಥೆ ಇಲ್ಲ. ಇದೆ, ಹಾಗಾಗಿದೆ. ಸೊ ಹೀಗಾಗಿ ಯಾರೂ ಡಿಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಕೇಸ್ ಹಾಕೋದನ್ನ ಬಂದ್ ಮಾಡಬೇಕು. ಅವ್ರನ್ನ ಪೂರಾ ಹೊರಗೆ ಕಳಿಸ್ಬೇಕು ಇಲ್ಲಿಂದ. ಹೊರಗೆ ಕಳಿಸ್ಬೇಕು, ಕೇಸ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಈಗ ಭಾಳ ಹೆವಿ ಮಟೀರಿಯಲ್ ಸಿಕ್ತು ಅಂದರೆ ಅಂಥವು ಕೇಸ್ ಮಾಡಲಿ. ಚಿಲ್ಡ್ರಿ ಪಿಲ್ಡ್ರಿ ಕೇಸ್ ಯಾಕೆ ಮಾಡ್ಬೇಕು? ಅವ್ರಿಗೆ ಮಾಡಿ ಅವ್ರಿಗೆ ಸರ್ಕಾರಕ್ಕೆ ಕೂಡೋ ವೇಸ್ಟು, ನಮ್ಮ ಸರ್ಕಾರ ಖರ್ಚು ವೇಸ್ಟು. ಆ ಜೈಲಿಗೆ ಭಾರ, ಪೊಲೀಸರಿಗೆ ಭಾರ, ಎಲ್ಲರಿಗೆ ಯುವಕರಿಗೆ ಭಾರ, ಯುವಕರಿಗೆ ವ್ಯಸನಕ್ಕೆ ಭಾರ. ಸೊ ಎಲ್ಲರನ್ನೂ ಅವ್ರನ್ನ ಇಟ್ಕೊಂಡು ಸಾಕೋ ಬದಲಿ ಅವರು ಅಲ್ಲಿ ಜೈಲ್ನಾಗ ಹೋದ್ರೆ ಅವ್ರಲ್ಲಿ ಇರ್ತಾರೆ, ಅಲ್ಲಿನೂ ಡ್ರಗ್ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಹೊರ ರಾಜ್ಯದಿಂದ ಬರ್ತಾರಲ್ಲ, ಇದು ಎಷ್ಟು ಡೇಂಜರ್ ಬೆಂಗಳೂರಿಗೆ ಅಂತೇಳಿ. ಹೊರದೇಶದಿಂದ, ಹೊರ ರಾಜ್ಯ ಅಲ್ಲ, ಹೊರದೇಶದಿಂದ ಬರ್ತಾರೆ. ಹೊರದೇಶದಿಂದ ಬಂದವ್ರು ಹೋಗೋದೇ ಇಲ್ಲ. ಎಸ್ಪೆಷಲಿ ನೈಜೇರಿಯಾ, ಕೀನ್ಯಾದವರು ಅಂತೂ ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಇಲ್ಲ. ಟೂರಿಸ್ಟ್ ಇದ್ರಾಗ ಬರ್ತಾರೆ, ಬಿಸ್ನೆಸ್ ಟ್ರಿಪ್ನಾಗ ಬರ್ತಾರೆ, ಆಮೇಲೆ ಹೆಲ್ತ್ ಟ್ರೀಟ್ಮೆಂಟ್ನಲ್ಲಿ ಬರ್ತಾರೆ, ಎಜುಕೇಷನ್ದಲ್ಲಿ ಬರ್ತಾರೆ. ಎಜುಕೇಷನ್ದಲ್ಲಿ ನೋಡಿ, ನಾನು ಮೈಸೂರು DCP ಇದ್ದೆ, ಅಲ್ಲಿ ನಾನೇ FRO, DCP ಕಮ್ FRO. ಅಲ್ಲಿ FRO ಆಫೀಸ್ ಇಲ್ಲ, ನಮಗೆ ಅದನ್ನು ಇನ್ಚಾರ್ಜ್ ವಹಿಸಿದ್ರು. ಅಲ್ಲಿ PUC ಕಲ್ಲಿಗೆ ಬಂದವನು ಒಬ್ಬ MP ಮಗ, PUC ಕಲ್ಲಿಗೆ ಬಂದವನು PUC ಮಾಡಿದ್ದಾನೆ, BSc ಮಾಡಿದ್ದಾನೆ, ಆಮೇಲೆ ಲಾ LLB ಮಾಡಿದ್ದಾನೆ, ಆಮೇಲೆ LLM ಮಾಡಿದ್ದಾನೆ, ಆಮೇಲೆ ಡಾಕ್ಟ್ರೇಟ್ ಮಾಡಿದ್ದಾನೆ. 15 ವರ್ಷ ಇದ್ದಾನೆ ಅಲ್ಲಿ ವಿತೌಟ್ ವೀಸಾ, ವಿತೌಟ್ ಪಾಸ್ಪೋರ್ಟ್.
ಅವನಿಗೆ ನಾವು ಅವನು ಎಕ್ಸಿಟ್ ಇದಕ್ಕೆ ಸರ್ಟಿಫಿಕೇಟ್ ಕೆಳಗೆ ಈ ಬಂದಾಗ ಬೇರೆ ದೇಶಗಳು ಇರ್ತಾರಲ್ಲ ಸರ್, ಈಗ MG ರೋಡ್ ಆಗಿರ್ಬೋದು, ಮಡಿವಾಳ, ಕೋರಮಂಗಲ ಕಡೆ ರಾಜಾರೋಷವಾಗಿ ಓಡಾಟವನ್ನು ಮಾಡ್ತಾರೆ. ನಿಮಿಷ ಇದು ಮುಗಿಸ್ತೇನೆ. ಅವನಿಗೆ ಹಿಡಿದು ತಂದಾಗ ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಪ್ರೊಫೆಸರ್ ಓಡಿ ಬಂದ, ಸರ್ ಈಸ್ ವೆರಿ ಗುಡ್ ಸ್ಟೂಡೆಂಟ್ ಸರ್, ಭಾಳ ಒಳ್ಳೆಯವನು. ಅಲ್ಲಪ್ಪ, ನೀವು ಯೂನಿವರ್ಸಿಟಿಯಲ್ಲಿನೇ ಒಬ್ಬ PRO ಇರ್ತಾನೆ ಅದಕ್ಕೆ, ಈ ವೀಸಾ ಗೀಸಾ ಎಲ್ಲ ಚೆಕ್ ಮಾಡಲಿಕ್ಕೆ. PRO ಅಂತ ಒಬ್ಬ ಪ್ರೊಫೆಸರ್ಗೆ ಇನ್ಚಾರ್ಜ್ ನೇಮಿಸಿರ್ತಾರೆ ಯೂನಿವರ್ಸಿಟಿಯಲ್ಲಿ, ಇಂಥ NRIದವ್ರು ಯಾರು ಸ್ಟೂಡೆಂಟ್ಸ್ ಬಂದವರಿಗೆ. ಅವ್ರು ಏನು ಮಾಡ್ತಾರೆ, ಏನು ನೋಡೋದೇ ಇಲ್ಲ. ಮತ್ತು ಅವ್ನಿಗೆ ರೆಕಮೆಂಡ್ ಮಾಡಕ್ಕೆ ಬಂದ, ನಮಗೆ ಒಳ್ಳೆ ಹುಡುಗ ಸರ್, ಬಿಟ್ಬಿಡಿ ಇದೊಂದು ಸಲ ಅಂತ. ನಾನು ನಾಚಿಕೆ ಬರ್ತೇನೆ, ನಿಮಗೆ 15 ವರ್ಷ ತನಕ ಇದನ್ನ ಇಲ್ಲ, ಅವನು ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ. ಪ್ರೊಫೆಸರ್ಗಳ್ರಿ ಏನು ಅವ್ರು ಮತ್ತೆ ಥಿಂಕಿಂಗ್ ಮತ್ತೆ ಬರೀ ಸ್ಟೂಡೆಂಟು ಶಿಕ್ಷಣ ಇದೇ ಬರ್ದೋಗಿ ಇರ್ತದೆ ಹೊರತಾಗಿ ಬೇರೆ ವಿಚಾರ ಇರೋದಿಲ್ಲ. ಜವಾಬ್ದಾರಿ ಇದೆ, ಅದನ್ನ ನಾವು ತಿಳಿ ಹೇಳಬೇಕು. ಸೊ ಹೀಗಾಗಿ ಬೈದು ನಾವು ಅದನ್ನ ಕಳಿಸಿದೆವು, ಅವನಿಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದೀವಿ. ಅವಂಗೇನಾಯ್ತು, 3 ತಿಂಗಳ ಶಿಕ್ಷೆ ಆಯ್ತು, ಒಂದು ದಂಡ ಆಯ್ತು, ಆರಾಮ್ ಹೋದ. ದುಡ್ಡು ಉಳಿತಲ್ಲ, ಹೋಗೋದು ಬರೋದು ದುಡ್ಡು ಉಳಿತು, ವೀಸಾ ಪಾರ್ಟ್ ಎಲ್ಲ ದುಡ್ಡು ಉಳಿತು, ಆರಾಮ. ಇಲ್ಲಿ 3 ತಿಂಗಳು ಜೈಲಾಗಿದ್ದು, ಅದೇನು ಜೈಲು ಅವಂಗ ಆ ದೇಶದಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ, ನಮ್ಮ ದೇಶದಲ್ಲಿ ಎಫೆಕ್ಟ್ ಆಗೋದು. ಅಲ್ಲಿ ಏನಾಗ್ತದೆ ಎಫೆಕ್ಟ್ ಏನಾಗಲ್ಲ. ಸೊ ಆರಾಮಾಗಿ ಅಲ್ಲಿ ಪ್ರೊಫೆಸರ್ ನೌಕರಿ ಮಾಡ್ಕೊತಿದ್ದಾನೆ. ಇಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಈ ನೈಜ ಘಟನೆ ನನ್ನ ಮುಂದೆ ಕಣ್ಣೆದುರಿಗೆ ಆಗಿದ್ದು, ನಾನು ಇದ್ದಾಗಲೇ ಆಗಿದ್ದು. ಸೊ ಇಂಥ ಮಾಡ್ಬೇಕಾದ್ರೆ ಇವು ಏನು ಡಿಪೋರ್ಟ್ ಮಾಡಬೇಕು, ಅವ್ರಿಗೆ ಯಾವ ಕೇಸ್ ಹಾಕಬಾರ್ದು, ಹಿಡ್ಕೊಂಡು ಹೋಗಿ ಇದ್ರಾಗ ಏರ್ಪೋರ್ಟ್ನಾಗ ಕೂಡಿಸಿ ಕಳಿಸ್ಬಿಡ್ಬೇಕು, ನಡ್ರಿ ಮಕ್ಕಳು ಬರಬೇಡ ಇಲ್ಲ ಅಂತ. ಅಂಥವ್ರು ಭಾಳ ಜನ ಇದ್ದಾರೆ. ಮತ್ತು ಅಂಥವ್ರನ್ನ ನಮ್ಮವರು ಈ FRI ಆದವರು ಅಲ್ಲಿ ಎಂಬೆಸಿಗೆ, ಅಲ್ಲಿ ಫಾರಿನ್ ಇದಕ್ಕೆ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಬರೆದು ಹಾಕಬೇಕು, ಇಂಥವ್ನಿಗೆ ನೀವು ವೀಸಾ ಪಾಸ್ಪೋರ್ಟು ಏನು ಯಾವ ಟ್ರಾವೆಲಿಂಗ್ ಇದು ಕೊಡಬೇಡ್ರಿ, ಅವ್ನು ಇಲ್ಲಿ ಬಂದು ಈ ಥರ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಯುವಕರನ್ನ ಹಾಳು ಮಾಡ್ತಾ ಇದ್ದಾನೆ, ನಮ್ಮ ದೇಶದ ಇದು ಹಾಳು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಒಂದು ರಿಪೋರ್ಟ್ ಹಾಕಿದ್ರೆ ಅಲ್ಲಿ ಸ್ಟಾಪ್ ಆಗ್ತದೆ. ಇವ್ರು ಯಾರೂ ರಿಪೋರ್ಟ್ ಹಾಕೋದಿಲ್ಲ ಅವ್ರ ಮೇಲೆ. ಮೇನ್ ಡ್ರಾಬ್ಯಾಕ್ ಅಂದರೆ ಅವ್ರು ರಿಪೋರ್ಟ್ ಹಾಕೋದಿಲ್ಲ, ಅವರು ಬೇರೆ ಪಾಸ್ಪೋರ್ಟ್ ಮತ್ತು ವಾಪಸ್ ಬರ್ತಾರೆ. ಇವತ್ತು ಟ್ರಾವೆಲರ್ ಇದರಲ್ಲಿ ಬಂದಂದರೆ, ವೀಸಾದಲ್ಲಿ ಬಂದಂದರೆ, ಈ ಇನ್ನೊಂದ್ಸಲ ಹೆಲ್ತ್ ವೀಸಾದಲ್ಲಿ ಬರ್ತಾನೆ. ಹೀಗೆ ಅವಾಗ ಅನೇಕ ಕಾರಣಗಳು, ಸ್ಟೂಡೆಂಟ್ ವೀಸಾದಲ್ಲಿ ಬರ್ತಾನೆ, ಬಿಸ್ನೆಸ್ ವೀಸಾದಲ್ಲಿ ಬರ್ತಾನೆ, ಯಾವುದೋ ಒಂದು ನೆಪದಲ್ಲಿ. ಈಗ ಸೌತ್ ಆಫ್ರಿಕಾ ಜೊತೆಗೆ ನಮ್ಮದು ಇಂಟರ್ನ್ಯಾಷನಲ್ ರಿಲೇಷನ್ ಚೆನ್ನಾಗಿದೆ. ಸೊ ಅಲ್ಲಿ ಯಾವ ರಿಸ್ಟ್ರಿಕ್ಷನ್ನು ಇಲ್ಲ ವೀಸಾ ಕೊಡೋಕೆ, ಪಾಸ್ಪೋರ್ಟ್ ಕೊಡೋಕೆ. ಸೊ ಅದನ್ನು ಇವರು ಮಿಸ್ಯೂಸ್ ಮಾಡ್ಕೋತಾರೆ. ಇವ್ರು FROದಿಂದ ಒಂದು ರಿಪೋರ್ಟ್ ಹೋಗ್ಬೇಕು ಅವ್ರಿಗೆ, he so and so is involved in so and so crime, he is habitual offender, he is habitual peddler, he should not be given any visa and passport ಅಂತ ತಿಳ್ಕೊಂಡು ನಮ್ಮವ್ರು ರಿಪೋರ್ಟ್ ಹಾಕಿದ್ರೆ ಅವ್ರಿಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇವ್ರು ಯಾರ ಮಕ್ಕಳು ರಿಪೋರ್ಟ್ ಹಾಕೋದಿಲ್ಲ, ಅವ್ರು ಅದು ಹಾಗೆ ನಡೀತಾ ಇರ್ತದೆ. ಲಕ್ಷ್ಮೀ ಪ್ರಸನ್ನ ಸರ್, ಈಗ ಈ ಮಕ್ಕಳ ರಕ್ಷಣೆ ಕಾಯ್ದೆ ಅನ್ನೋದು ಕಾಗದದ ಮೇಲೆ ಮಾತ್ರ ಸೀಮಿತ ಆಗ್ತಿದೆಯಾ ಅಂತೇಳಿ, ಯುವಕರೇ ಟಾರ್ಗೆಟ್ ಆಗ್ತಾ ಇದ್ರು ಕೂಡ ಯಾಕೆ ಎಚ್ಚೆತ್ಕೊಳ್ಳಾಗ್ತಾ ಇಲ್ಲ ಅಂಥೇಳಿ, ಏನು ಮಾಡ್ತಿದೆ ಈ ಕಾಯ್ದೆಗಳು? ಇಲ್ಲ, ಹಾಗೆ ಹೇಳಲಿಕ್ಕಾಗಲ್ಲ, ಕಾಗದದ ಮೇಲೆ ಮಾತ್ರ ಇದೆಯಾ ಅಂತ ಹೇಳೋಕ್ಕಾಗಲ್ಲ. ಕರ್ನಾಟಕದ ಮಟ್ಟಿಗೆ ನಾನು ಭಾರತ ಈ ಬೇರೆ ರಾಜ್ಯಗಳ ಮಟ್ಟಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಕರ್ನಾಟಕದ ಮಟ್ಟಿಗೆ ನಮ್ಮಲ್ಲಿ ಆ ಕಾಯ್ದೆ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳಿದೆ ಮತ್ತು ಮಾಡ್ತಾ ಇದ್ದಾರೆ. ಅದು ನಾವು ಎಷ್ಟು ಬಯಸ್ತಾ ಇದ್ದೀವಿ ಅಷ್ಟಾಗದೇ ಇರ್ಬೋದು, ಬಟ್ ಅದಂತೂ ಆಗ್ತಾ ಇದೆ. ಈಗ ನಾನು ಆವಾಗಲೇ ಮಾತಾಡಿದೆ, ಶಾಲೆ ಸುತ್ತ ಮಾರದೇ ಇರೋದು, ಅದ್ರ ಬಗ್ಗೆ ಅವರು ಕೆಲವು ಶಾಲೆಗಳಂತೂ ಎಚ್ಚೆತ್ಕೋತಾರೆ. ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಹಾಕಿದ್ದಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ವಿಶೇಷವಾಗಿ ಶಿಫಾರಸುಗಳನ್ನ ಸರ್ಕಾರ ಕೊಡ್ತಾನೇ ಇದ್ದಾರೆ. 10, 9, 8 ನೀವು ಎಲ್ಲ ಕಡೆ ಬರೀಬೇಕು, ಗೋಡೆ ಮೇಲೆ ಎಲ್ಲ ಕಡೆ ಬರೀತಾ ಇದ್ದಾರೆ, ಅದು ನಡೀತಾ ಇದೆ. ಅದೊಂದು ಕಡೆ ಆಗ್ತಾ ಇಲ್ಲ ಅಂತ ಹೇಳಲ್ಲ. ಮತ್ತೊಂದು ಕಡೆ ಸಮಸ್ಯೆ ಏನಂತ ಹೇಳಿದರೆ, ನಾನು ಆವಾಗಲೇ ನೈತಿಕತೆಯನ್ನು ಮಾತಾಡಿದೆ. ಹೇಗೇನು ನಾನು ಅಲ್ಲಿಗೆ ಬರ್ತಿರ್ತೀನಿ. ಈಗ ಸಾರೇ ಹೇಳುವಾಗ ಹೇಳಿದ್ರು, ನಮಗೆ ಜವಾಬ್ದಾರಿ ಮತ್ತು ನೈತಿಕತೆಯ ಬಗ್ಗೆ ಒಂದು ಇದಿಲ್ಲ, ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ. ಇದು ನನ್ನ ಜವಾಬ್ದಾರಿ, ಇದು ನನ್ನ ನೈತಿಕ ಜವಾಬ್ದಾರಿ ಅಂತಕ್ಕಂಥದ್ದು ಇಲ್ಲ. ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ. ಈಗ ತಾವೇ ಹೇಳ್ತೀರಿ, ಯುವಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಈಗ ನೀವು IT BT ಅಂತ ಹೇಳ್ತಿದ್ರಿ. ಸಮಸ್ಯೆ ಏನು ಅಂದರೆ, ನಮ್ಮದು ಬೇಸಿಕ್ಕು ಕುಟುಂಬ ಇರ್ತಿತ್ತು. ನಾವು ಕುಟುಂಬಗಳನ್ನ ಈಗ ಕಳ್ಕೊಂಡಿದ್ದೀವಿ. ಕುಟುಂಬಗಳ ವ್ಯವಸ್ಥೆಯನ್ನು ಕಳ್ಕೊಂಬಿಟ್ಟಿದ್ದೀವಿ ನಾವೀಗ. ಸಾರ್ ಹೇಳ್ದಂಗೆ ಮನೆಗೆ ಹೋದರೆ ಕೂತ್ಕೊಂಡು ಮಾತಾಡೋಕ್ಕೆ ಅಪ್ಪ ಅಮ್ಮ ಸಿಗಲ್ಲ, ಜೊತೇಲಿ ಕೂತ್ಕೊಂಡು ಊಟ ಮಾಡಲ್ಲ. ಬೆಳಗ್ಗೆ ನೀನು ಶಾಲೆಗೆ ಹೊರಟ್ಯಾ, ಏನು ಮಾಡ್ತಿದ್ಯಾ, ಶಾಲೆಯಲ್ಲಿ ಏನು ನಡೀತು ಅಂತ ಕೇಳಲ್ಲ. ಒಂದು ರೆಗ್ಯುಲರ್ ಇನ್ವೆಸ್ಟಿಗೇಷನ್ನು, ಇನ್ಸ್ಪೆಕ್ಷನ್ ನಡಿಬೇಕಲ್ಲ ಮಕ್ಕಳ ಜೊತೆಗೆ, ಯುವಕರ ಜೊತೆಗೆ. ನೀವು IT BT ಅಂತ ಹೇಳ್ತಿದ್ರಿ, ಅಲ್ಲಿ ಕೆಲಸದ ಒತ್ತಡ, ಅವ್ರು ಎಷ್ಟು ಕೆಲಸ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡಬೇಕಾಗಿದೆ. ಎಷ್ಟು ಸಮಯ ಕಳಿಬೇಕು ಆ ಸಮಯಕ್ಕಿಂತ ಹೆಚ್ಚು ಸಮಯವನ್ನು ಅವ್ರ ಆಫೀಸ್ಗಳಲ್ಲಿ ಕಳಿಬೇಕಿದೆ. ಈವನ್ ಸ್ಟೂಡೆಂಟ್ಸಿಗೆ ಬಂದರೂ ಅಷ್ಟೇ. ನೀವು 10ನೇ ಕ್ಲಾಸು ಎಕ್ಸಾಮ್ ಈಗ ನೋಡಿ, ಇವಾಗ ನೋಡ್ಬೇಕು ನೀವು, ಹೈಸ್ಕೂಲಲ್ಲಿ ಓದ್ತಾ ಇರೋ 10ನೇ ಕ್ಲಾಸ್ ಮಕ್ಕಳು, PUC ಮಕ್ಕಳನ್ನು ನೀವು ನೋಡ್ಬೇಕು ಹೊರಗಡೆ. ಬೆಳಗ್ಗೆ ಸಾಮಾನ್ಯವಾಗಿ ಬೆಂಗಳೂರಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಒಂದು 4:30-5 ಗಂಟೆಗೆ ಎದ್ದೇಳ್ತಾರೆ ಮಕ್ಕಳನ್ನು. ಅಲ್ಲಿಂದ ಟ್ಯೂಷನ್ ಸೆಂಟ್ರಿಗೆ ಹೋಗು, ಈ ಕೋಚಿಂಗ್ ಸೆಂಟ್ರಿಗೆ ಹೋಗು, ಆ ಕೋಚಿಂಗ್ ಯಾವ್ದು ಬೇಕು ನಿಮಗೆ. ಈಗ ನಮ್ಮದೆಲ್ಲ ಶಾಲೆ ಅಂದರೆ 10ನೇ ಕ್ಲಾಸ್ ಅಷ್ಟೇ ಇತ್ತು.
ಇವಾಗ ಆಗಿಲ್ಲ, ಅಲ್ಲೇನೋ NEIT ಅಂತೆ, CET ಅಂತೆ, ಏನು ಬೇಕು ಎಲ್ಲ ಅಲ್ಲೇ ಕೊಡ್ತೀವಿ ನಾವು ಅಂತ ಹೇಳಿ ಅವರು ಆ ಮಕ್ಕಳನ್ನು ಬೆಳಗ್ಗೆ 4:15 ಶುರು ಮಾಡಿದ ಮಗು ರಾತ್ರಿ 9-9:30 ಮನೆಯವರೇ ಮಲಕ್ಕೋ ಅಂತ ಹೇಳೋವರೆಗೂ ಏನು ಮಾಡಬೇಕು? ಆ ಒತ್ತಡವನ್ನು ಎಲ್ಲಿಂದ ನೀಗಬೇಕು? ಅವ್ರಿಗೆ ಆಗ್ತಿರೋ ಈ ಒತ್ತಡವನ್ನು ಹೇಗೆ ಅವರು ಕೋಪ್ ಮಾಡ್ಕೋಬೇಕು ಅಂತ ಅರ್ಥ ಆಗ್ತಿಲ್ಲ. ಮಾನಸಿಕವಾಗಿ ಭಾಳ ಜರ್ಜರಿತರಾಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ದಾರಿ ಸಿಕ್ಕಬೇಕು ಅವ್ರಿಗೆ. ಸಾಮಾನ್ಯವಾಗಿ ಮೊಬೈಲ್ಗೆ ಮಕ್ಕಳು ಯಾಕೆ ಅಡಿಕ್ಟ್ ಆಗ್ತಾರೆ ಅಂದರೆ ಇದು ಒಂದು ಕಾರಣ. ಯಾವಾಗಲೂ ನಾನು ಓದ್ತಾನೆ ಇರಬೇಕು, ಯಾವಾಗಲೂ ನಾನು ಸ್ಟಡೀಸೇ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಇನ್ನು ಇದಕ್ಕೂ ಹೆಚ್ಚು ಮೀರಿ ಏನು ಮಾಡ್ತಿದ್ದಾರೆ, ಮಕ್ಕಳನ್ನ ತೊಗೊಂಡು ಯಾವುದೋ ಒಂದು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಹಾಕ್ಬಿಡೋದು, ನಮ್ದಲ್ಲ ಅಂತ. ಆಮೇಲೆ ಇನ್ನೊಂದು ಎರಡನೇ ವಿಷಯ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಇವತ್ತು ಮಕ್ಕಳ ಹತ್ರ ತುಂಬ ಹಣ ಓಡಾಡ್ತಿದೆ, ಹಣ ಸಿಗ್ತಾ ಇದೆ, ಅವ್ರಿಗೆ ಕೊಡ್ತಾ ಇದ್ದೀವಿ ನಾವು, ಅವ್ರ ಕೈಗೆ ಸಿಗ್ತಾ ಇದೆ, ನಾವೇ ಕೊಡ್ತಾ ಇದ್ದೀವಿ. IT-BT ಅವರೊಂದು ಮಾತಾಡ್ರಿ, ನನಗೆ ಗೊತ್ತಿಲ್ಲ ಅವ್ರ ಸ್ಯಾಲ್ರೀಸ್ ಎಷ್ಟಿರುತ್ತೆ ಏನು ಕತೆ ಅಂತ, ಬಟ್ ಅವ್ರ ಒತ್ತಡಕ್ಕೆ, ಅವ್ರು ಬರುವ ಹಣಕ್ಕೆ ಅವರು ಸಮ ಮಾಡ್ಕೋಬೇಕಾಗಿದೆ. ಆ ಮಾನಸಿಕ ನೆಮ್ಮದಿಯನ್ನು ಅಥವಾ ಏನೋ ಒಂದು ಸಂತೋಷವನ್ನು ಅವ್ರು ಹುಡುಕ್ತಾ ಇದ್ದಾರೆ. ಎಲ್ಲಿ ಸಿಕ್ಕಬೇಕು? ಅವ್ರಿಗೆ ಅನಿಸುತ್ತೆ ಡ್ರಗ್ಸಿಂದ ಸಿಗುತ್ತೆ, ಗೊತ್ತಿಲ್ಲ ನನಗೆ, ಅವ್ರು ಆ ಸಮಾಧಾನವನ್ನು ಅಲ್ಲಿ ಹುಡುಕೋತಾ ಇದ್ದಾರೆ ಅಂತ. ಡ್ರಗ್ಸಿಂದ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಅದು ಸಮಾಧಾನ ಅನಿಸಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಈಗ ನಾನು ಹೇಳ್ತಿದ್ದೆ ಅವಾಗ ವೈಟ್ನರ್ ಯೂಸ್ ಮಾಡ್ತಿದ್ರು, ಒಂದು ಸಣ್ಣ ಮಗು ಈ ಥರ ಒಂದು ಸೋಪನ್ನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಿತ್ತು ಅಂತ ಹೇಳಿದೆ ನಾನು. ಬಟ್ ಅದೀಗ ಬದಲಾಗಿದೆ. ಎಷ್ಟು ಮಟ್ಟಿಗೆ ಬದಲಾಗಿದೆ? ನೀವು ಒಂದು ಮಾತ್ರೆ ಥರ ತೊಗೊಂಡು ಉಪಯೋಗಿಸ್ಬೋದು, ಮೆಡಿಕಲ್ ಸ್ಟೋರ್ ಸಿಗುತ್ತೆ, ನೀವೇ ಹೇಳ್ತಿದ್ದೀರಿ, ಇನ್ಫಾರ್ಮೇಷನ್ ಇದೆ. ಗೋದಾಮುಗಳಲ್ಲಿ ಸಂಗ್ರಹ ಮಾಡುವಷ್ಟು ಇದೆ ನಮ್ಮ ಹತ್ರ ಇವತ್ತು. ಎಲ್ಲಿಗೆ ಗೊಳಿಸ್ಬೇಕಂದ ಮತ್ತೆ ನಾವು ಉಪಯೋಗಿಸೋರ್ನ ಹುಡುಕ್ಲೇಬೇಕಲ್ಲ. ಈಗ ನಾನು ಮತ್ತೆ ವಾಪಸ್ ಬರ್ತೀನಿ. ಇವ್ರನ್ನ ಹೇಗೆ ಇದನ್ನು ಸರಿ ಮಾಡೋಕ್ಕೆ ಪೊಲೀಸವ್ರೊಂದು ಸನ್ಮಿತ್ರ ಅಂತ ಬಹುಶಃ ಕಳೆದ ನವೆಂಬರ್ಲೇನೋ ಸ್ಟಾರ್ಟ್ ಮಾಡಿದ್ದಾರೆ. ಈ ನಾರ್ಕೋಟಿಕ್ ಏನು ಡ್ರಗ್ಸ್ ಇದೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ ಬೆಂಗಳೂರಲ್ಲಿ ವಿಶೇಷವಾಗಿ. ಅದಕ್ಕೋಸ್ಕರನೇ ಸನ್ಮಿತ್ರ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಪೊಲೀಸವರೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಈ ಪೊಲೀಸ್ ಸ್ಟೇಷನಿನ ವ್ಯಾಪ್ತಿಯಲ್ಲಿ ಸಿಕ್ಕುವ ಈ ಥರ ವ್ಯಸನಿಗಳನ್ನ ಸಿಕ್ಕಿದ್ರೆ ಪೊಲೀಸವರೇ ಅವ್ರ ಜೊತೆಗೆ ಒಬ್ಬರು ಪೊಲೀಸರು ಅವ್ರನ್ನ ಹಾಕಿ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ, ಅವ್ರನ್ನ ಪುನರ್ವಸತಿ ಮಾಡಲಿಕ್ಕೆ ಏನು ಬೇಕು, ಅಥವಾ ಅವ್ರಿಗೆ ಔಷಧಿಯ ಅವಶ್ಯಕತೆ ಇದೆಯಾ, ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆಯಾ, ಅಲ್ಲಿ ಯಾವುದಾದ್ರು ಸೆಂಟರ್ಸ್ ಇದೆಯಾ ಆ ಥರದ್ದು, ಅಲ್ಲಿಗೆ ಅವ್ರನ್ನ ತಲುಪಿಸೋದು, ಅವ್ರನ್ನ ಫಾಲೋ ಅಪ್ ಮಾಡೋದು, ಇದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಬಹುಶಃ ಇದನ್ನೇನಾದ್ರು ಜಾರಿ ಮಾಡಿದರೆ ಬೆಂಗಳೂರಲ್ಲಿ ಒಂದು ಹಂತಕ್ಕೆ, ಉದಾಹರಣೆಗೆ ನೀವು ಹೇಳಿದ್ರಿ 1000 ಜನನನ್ನು ಅವರು ವ್ಯಸನಿಗಳನ್ನು ಸಿಕ್ಕಿದ್ದಾರೆ ಅಂತ, ಇವ್ರು 1000 ಜನಕ್ಕೂ ಪೊಲೀಸರು ಕೊಡ್ತಾರ ಅಂತ. ಯಾಕಂದರೆ ಯಾವ ಡಿಪಾರ್ಟ್ಮೆಂಟಲ್ಲೂ ಸಫಿಷಿಯೆಂಟಾಗಿ ಏನು ಇರಬೇಕಾಗಿತ್ತು ಜನ, ಅಷ್ಟು ಜನ ಇಲ್ಲ ನನ್ನ ನಾಲೆಡ್ಜಲ್ಲಿ ಇರೋಂಗೆ. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿ, ಅದು ಪೊಲೀಸ್ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ, ಎಲ್ಲಿ ಹೋದರೂ ಕೊರತೆ ಇದೆ ಸಿಬ್ಬಂದಿ. ವ್ಯಸನಿಗಳಾಗೋದಕ್ಕೆ ಕಾರಣಗಳೇನು ಅಂತ? ವ್ಯಸನಿಗಳಾಗೋದಕ್ಕೆ ಕಾರಣ ಏನು? ಒಂದು ಒತ್ತಡ. ಓಕೆ, ನನ್ನ ಪ್ರಕಾರ ಮಾನಸಿಕ ಒತ್ತಡ ಮಕ್ಕಳಿಗೂ. ಓಕೆ, ಅದರಲ್ಲಿ ಎರಡು ಮಾತೇ ಇಲ್ಲ ಸರ್. ನೀವು ಇವತ್ತು LKG ಮಗು ಅಂತ ಯೋಚನೆ ಮಾಡ್ಕೊಳ್ಳಿ. ಇವರು ವೈಟ್ ಫೀಲ್ಡಲ್ಲಿ ಒತ್ತಡ ಏನೇ ಶಾಲೆದ ಒತ್ತಡ? ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ. ವೈಟ್ ಫೀಲ್ಡಲ್ಲಿ ಇರ್ತಾರೆ, ಕೆಂಗೇರಿ ಮಗು ಸೇರಿಸಿರ್ತಾರೆ, ಬೆಳಗ್ಗೆ ಕೆಂಗೇರಿಲಿರೋ ಸ್ಕೂಲ್ ಬೇಕು ಇವ್ರಿಗೆ, ವೈಟ್ ಫೀಲ್ಡಲ್ಲಿರೋ ಸ್ಕೂಲ್ ಆಗಲ್ಲ. ಇವ್ರ ಪ್ರಕಾರ ಏನೋ ಒಂದು ಅಳತೆಮಾನ ಇಟ್ಕೊಂಡಿದ್ರೆ ಸ್ಕೂಲ್ಗೋಸ್ಕರ, ಇಲ್ಲಿಂದ ಅದು ಹೋಗಬೇಕು. 10 ಗಂಟೆಗೆ ಸ್ಕೂಲ್ ಇರುತ್ತೆ, ವೈಟ್ ಫೀಲ್ಡಿಂದ ಕೆಂಗೇರಿ ಹೋಗಿ ಎಷ್ಟು ಗಂಟೆಗೆ ಇಳಿಸ್ತಾರೆ? ಮಗು ನಿದ್ದೆ ಮಾಡಬೇಕಾ ಬೇಡವಾ? ನಿದ್ದೆ ಇಲ್ಲ ಅನ್ನೋದೇ ಒಂದು ಒತ್ತಡ ಆ್ಯಕ್ಚುಲಿ ಮಗುಗೆ. LKG ಮಗುನ ಅಷ್ಟು ದೂರ ನೀವು ಪ್ರಯಾಣ ಮಾಡಿಸಿ, ಇದು ಒಂಥರ ವಸ್ತು ಇದ್ದಂಗೆ ಅವ್ರ ಮಕ್ಳು ಇವತ್ತು. ಈ ಒತ್ತಡವನ್ನು ಹೇಗೆ ತಡ್ಕೋಬೇಕು? ಒಂದು ಮೊದಲನೇದಾಗಿ ಮಾನಸಿಕ ಒತ್ತಡ. ಎರಡನೇದು, ಈಗ ಅವ್ರಿಗೇನು ಕೆಲಸ ಮಾಡಬೇಕಿದೆ ಆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಅವ್ನು 10ನೇ ಕ್ಲಾಸ್ ಓದ್ತಿದ್ದಾನೆ, ಅವ್ನಿಗೆ ಇವಾಗಲೇ ನೀವು CET ಎಕ್ಸಾಮ್ ಬಗ್ಗೆ ನಾವು ಇನ್ಪುಟ್ ಮಾಡ್ತೀವಿ, ಇವಾಗಲೇ ಅವ್ನಿಗೆ ಇನ್ನೊಂದು ಏನೋ ಒಂದು ಇನ್ಪುಟ್ ಮಾಡ್ತಾ ಇದೀವಿ. ಅವ್ನು ನಾವು MBBS ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು, ನಮಗೇನೋ ಇದೆ ತಲೆ ಒಳಗೆ, ಅದಕ್ಕೆ ಇನ್ಪುಟ್ ಮಾಡಬೇಕು. ಇವನು ಅದನ್ನು ಬಂದು ಅಲ್ಲಿ ಕ್ಲಾಸಲ್ಲಿ ಕೇಳಬೇಕು, ವಾಪಸ್ ಬಂದು ವರ್ಕ್ ಮಾಡಬೇಕು. ಯಾವಾಗ ಮಾಡೋದು ವರ್ಕ್ ಮಾಡೋದು? ನಾಳೆ ಕ್ಲಾಸ್ಗೆ ಹೋಗೋ ವರ್ಕ್ ತೋರಿಸ್ಬೇಕಲ್ಲ, ಸಮಯನೇ ಇಲ್ಲ ಅವನ ಹತ್ರ. ಏನು ಮಾಡಬೇಕು? ಯಾರ ಹತ್ರ ಹೇಳ್ಕೋಬೇಕು? ಸಾರ್ ಹೇಳ್ತಿದ್ರು ಕೌನ್ಸಿಲಿಂಗ್ ಅಂತ ವ್ಯವಸ್ಥೆ ಇದ್ದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಕೌನ್ಸಿಲರ್ ಹತ್ರ ಹೋಗಿ ಏನೋ ಮಾತಾಡ್ಬೋದೇನೋ. ಆ ಕೌನ್ಸಿಲರ್ ನಿಜವಾದ ಕೌನ್ಸಿಲರ್ ಆಗಿದ್ದರೆ, ಆ ತರಬೇತಿಯನ್ನು ಸರಿಯಾಗಿ ಪಡೆದಿದ್ದರೆ, ಅವರು ಉತ್ತಮ ಕೌನ್ಸಿಲರ್ ಆಗಿದ್ದರೆ ಅದನ್ನು ಕೇಳಿಸ್ಕೊಳ್ಳೋಕೆ ರೆಡಿ ಇರ್ತಾರೆ. ಇಲ್ಲ ಅಂದರೆ ಏನು ಮಾಡಬೇಕು? ತಂದೆ ತಾಯಿ ಅಂತೂ ಯಾವುದೇ ಕಾರಣಕ್ಕೂ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಮನೆಯಲ್ಲಿ ತಂದೆ ತಾಯಿ ಬಿಟ್ಟರೆ ಬೇರೆಯವರಿಲ್ಲ, ಅಜ್ಜ ಇಲ್ಲ, ಅಜ್ಜಿ ಇಲ್ಲ, ಇನ್ನೊಬ್ಬರಿಲ್ಲ. ಮಾನಸಿಕ ಒತ್ತಡನೇ ಬಹಳ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತ ನನಗನ್ಸುತ್ತೆ. ಸರ್, ಮಕ್ಕಳ ಬಗ್ಗೆ ಪೋಷಕರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಅಂದರೆ ಮಕ್ಕಳು ಏನು ತಿಂತಾರೆ ಅನ್ನೋದು ಗೊತ್ತಿದೆ, ಬಟ್ ಏನು ಸೇವಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಏನು ಸೇರ್ತಿದ್ದಾರೆ ಅನ್ನೋದು, ಮಕ್ಕಳು ಏನು ಸೇವಿಸ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮಕ್ಕಳು ವೈಜ್ಞಾನಿಕವಾಗಿ ದೊಡ್ಡವ್ರು ನೋಡೇ ಕಲಿಯೋದು. ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಅನುಸರಣೆ ಮಾಡ್ತಾರೆ. ಫಸ್ಟು 6 ತಿಂಗಳಿರ್ಬೋದು ಮಗು, ವೈಜ್ಞಾನಿಕವಾಗಿ ಅದು ನೋಡೇ ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನೋಡಿದ್ದನ್ನು ರೆಕಾರ್ಡ್ ಆಗಿರುತ್ತೆ.
ಕೇಳಿದ್ದು ಅದ ನಂತರ ಅವೆಲ್ಲ ಮರಿಬೋದು, ನೋಡಿದ್ದನ್ನು ಮರೆಯೋಕ್ಕಾಗಲ್ಲ. ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೇ ಮಕ್ಕಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವಾಗ ಫೋನ್ ಬಳಕೆ ನಾವು ಮಾಡಲಿಲ್ಲ ಅಂದರೆ ಮಕ್ಕಳು ಮಾಡಲ್ಲ. ಒಂದು ಸಿಂಪಲ್ಲು, ಡ್ರಗ್ಸು, ಆಲ್ಕೋಹಾಲು ಇದೆಲ್ಲ ಯಾರು ಇದ್ದಾರೆ ನಮ್ಮ ಅಕ್ಕಪಕ್ಕದವ್ರು ಮಾಡಲಿಲ್ಲ ಅಂದರೆ ಮಕ್ಕಳು ಮಾಡಲ್ಲ, ಅವ್ರಿಗೆ ಅದು ಸಿಗಲ್ಲ. ಸರಳವಾಗಿರ್ತದೆ. ಅದನ್ನು ನಾವು ತುಂಬ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ. ತುಂಬ ನಾವು ಬೇರೆಯವರಿಗೆ ಹೇಳ್ತೀವಿ. ಇದು ವೈಜ್ಞಾನಿಕ ಒಂದು ಉದಾಹರಣೆ. ಇವಾಗ ಮಕ್ಕಳಿಗೆ ಅನೇಕ ಒತ್ತಡಗಳು ಇದೆ. ಸಾರ್ ಹೇಳ್ದಂಗೆ ಒತ್ತಡ, ಆ ಒತ್ತಡದಿಂದಲೇ ಇತ್ತೀಚೆಗೆ ನೀವು ಯಾವುದೇ ಇದಕ್ಕೆ ಹೋಗಲಿ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದು ಆಘಾತಕಾರಿ. ಮಕ್ಕಳು ಮೊದಲು ಆ ಮಕ್ಕಳಲ್ಲಿ ನೀವು ಒಂದು ಉದಾಹರಣೆನೂ ಸಿಗ್ತಾ ಇರಲಿಲ್ಲ. ಇತ್ತೀಚೆಗೆ ಅದು ಸಾಮಾನ್ಯ ಆಗಿದೆ. ಯಾಕೆಂದರೆ ಸುಮ್ಮನೆ ಅಲ್ಲ, ಅದು ಒತ್ತಡ. ಆ ಒತ್ತಡ ಬೇರೆ ಬೇರೆ ಕಾರಣದಿಂದ ಬರ್ತದೆ. ಅವ್ರು ಯೂಸ್ ಮಾಡ್ತಾ ಇರತಕ್ಕಂಥ ಏನು ಮಾದಕ ಪದಾರ್ಥ ಇರ್ಬೋದು, ಯಾವುದೇ ಇರ್ಬೋದು. ಈ ಮೊನ್ನೆ ಕಳೆದ ವಾರದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಬೆಂಗಳೂರಲ್ಲಿ ಒಂದು ಪಬ್ಬಲ್ಲಿ 15 ವರ್ಷದ ಹುಡುಗ ಹೋಗಿ ಡ್ರಿಂಕ್ಸ್ ಮಾಡ್ತಾನೆ. ಅವ್ರಿಗೆ ಎಷ್ಟು ಕುಡಿಬೇಕು ಏನು ಕುಡಿಬೇಕು ಗೊತ್ತಿಲ್ಲ, ಕುಡ್ದ ತೀರೋಗ್ತಾನೆ, ಸತ್ತೋಗ್ತಾನೆ. 15 ವರ್ಷ. ಅವನಿಗೆ ಹೆಂಗೆ ಅವರಿಗೆ ಡ್ರಗ್ಸ್ ಇದನ್ನು ಕೊಟ್ಟರು, ಆಲ್ಕೋಹಾಲ್ನ ಕೊಟ್ಟರು. ಅವನಿಗೆ ಯಾರು ಜವಾಬ್ದಾರರು? ಸಿಬ್ಬಂದಿ, ಮಾಲೀಕರು ಜವಾಬ್ದಾರರು, ಪಬ್ಬಿನ ಮಾಲೀಕರು ಜವಾಬ್ದಾರರು. ಇವಾಗ ಅದು ಕಾಯ್ದೆನಲ್ಲಿ ಇದೆ ಕೊಡಬಾರ್ದು ಅಂತ. ಇವಾಗ ಅವ್ರು ಕೊಟ್ಟಿದ್ದಾರೆ, ಆ ಮಗು ಸತ್ತೋಗಿದ್ದಾನೆ. ಅಂದರೆ ಮಾನವೀಯ ಮೌಲ್ಯ ಕುಸಿತ ಇದೆ. ಅವನಿಗೆ ಇವತ್ತೇನಾಗಿದೆ ಅಂದರೆ, ಯಾರು ಏನಾದರೂ ಆಗಲಿ ನಾನು ಹಣ ಮಾಡಬೇಕು, ನಾನು ಚೆನ್ನಾಗಿರಬೇಕು, ಮತ್ತು ನಾಳೆ ನಾನೇನಾರು ಆಗಲಿ ಅದು ನಾನು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಎಲ್ಲದೂ ಆ ಪೇಪರಲ್ಲಿ ಏನಿದೆ ಅಂದರೆ ಎಲ್ಲ ರಾಸಾಯನಿಕ ಮಿಶ್ರಿತ ಇದೆ. ಇವತ್ತು ಒರಿಜಿನಲ್ ಎಳ್ನೀರು ಒಂದು ಬಿಟ್ಟರೆ ನಿಮಗೆ ಕಲಬೆರಕೆ ಇಲ್ಲದೆ ಇರೋ ಪದಾರ್ಥ ಯಾವುದೂ ಸಿಗ್ತಾ ಇಲ್ಲ. ಅಂದರೆ ಅದನ್ನೆಲ್ಲ ಮಾಡೋನು ಸೇವಿಸ್ತಾನೆ, ಯಾಕಂದರೆ ಇನ್ನೊಬ್ಬನು ಅದನ್ನು ಕಲಬೆರಕೆ ಮಾಡ್ತಾ ಇರ್ತಾನೆ. ಇವನು ಒಂದು ವಸ್ತುನ ಹಾಲಿಗೆ ಇವನು ಯೂರಿಯಾ ಹಾಕಿದ್ರೆ ಇನ್ನೊಬ್ಬ ಮೊಸರಿಗೆ ಏನೋ ಒಂದು ಕೆಮಿಕಲ್ ಹಾಕ್ತಾನೆ, ಇನ್ನೊಬ್ಬ ಮೆಡಿಸಿನ್ಸ್ಗೆ ಕೆಮಿಕಲ್ ಹಾಕ್ತಾನೆ. ಎಲ್ಲರೂ ನಾವು ಸೇರಿ ಕಲಬೆರಕೆಯನ್ನು ತಿಂತಾ ಇದ್ದೀವಿ. ಹಾಗಾಗಿ ಮನುಷ್ಯನ ಆರೋಗ್ಯ ಮತ್ತು ಆಯಸ್ಸು ಎರಡೂ ಕಮ್ಮಿ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಈ ಜಾಗತಿಕ ಇದರಲ್ಲಿ, ಈ ಮೊಬೈಲ್ ಯುಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಚೆನ್ನಾಗಿರ್ಬೇಕಷ್ಟೇ. ಯುವ ಜನತೆ ಅಂತ ಹೇಳಿದ್ರಲ್ವ, ಯುವ ಜನತೆ ದೇಶದ ಒಂದು ಭದ್ರ ಬುನಾದಿ, ಅಡಿಪಾಯ ಎಲ್ಲ ಇದೆ. ಇವತ್ತು ಆ ಭದ್ರ ಅಡಿಪಾಯ ಅಪಾಯದಲ್ಲಿದೆ. ಅವರಿಗೆ ಹಣ ಸಿಗ್ತಾ ಇದೆ, ಒಂದು ಮುಖ್ಯ ಕಾರಣ. ಮೊದಲೆಲ್ಲ ನಮಗೆ 5 ರೂಪಾಯಿ SLC 10ನೇ ಕ್ಲಾಸ್ ಓದಬೇಕಾದ್ರೂ ನಾವು 5 ರೂಪಾಯಿ ಸಿಕ್ಕಿದ್ರೆ ಅದು ನಮ್ಮ ಅದೃಷ್ಟ. ಈಗ ಮಕ್ಕಳಿಗೆ ಪೋಷಕರು ಕೊಟ್ಟಲಿಲ್ಲ ಅಂದ್ರೂ ಇವ್ರು ಏನೋ ಒಂದು ದಂಧೆ ಮಾಡಿಕೊಂಡು ತಗೊಳ್ತಾರೆ, ದುಡಿತಿದ್ದಾರೆ. ಇವಾಗ ಎಲ್ಲನೂ ಹಣ ಇವಾಗ ನಿರ್ಧಾರ ಮಾಡೋ ಅಂಥ ಇದಕ್ಕೆ ಬಂದಿದೆ. ಹಾಗಾಗಿ ನಾವು ನೈತಿಕ ಮೌಲ್ಯದ ಕಡೆ ಹೋದರೆ ಸ್ವಲ್ಪ ಇದನ್ನು ಕಡಿಮೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಮಾಲಗತ್ತಿ ಸರ್, ಈಗ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಮಾಡಿರುವಂಥ ಕಾರ್ಯಾಚರಣೆ ಮತ್ತು ಈಗಿನ ಪೊಲೀಸರ ಕಾರ್ಯಾಚರಣೆ ನಿಮಗೆ ಹೇಗೆ ಅನಿಸುತ್ತೆ? ತೃಪ್ತಿ ತಂದಿದೆ ಇವಾಗಿನ ಪೊಲೀಸರ ಕಾರ್ಯಾಚರಣೆ ನೋಡಿದಾಗ? ಇಲ್ಲ, ಪ್ರತಿಯೊಬ್ಬ ಅಧಿಕಾರಿಗೆ ತನ್ನದೇ ಆದಂಥ ಒಂದು ಬದ್ಧತೆ ಇರಬೇಕು ಕರ್ತವ್ಯದಲ್ಲಿ. ಇದು ನನಗೆ ಸರ್ಕಾರದವ್ರು ನಾನು ಸಂಬಳ ಕೊಡ್ತಾರಪ್ಪ, ಅಟ್ಲೀಸ್ಟ್ ನಾನು 100ಕ್ಕೆ 100% ಮಾಡದೇ ಇದ್ರೂ 50% ನಾನು ಅದಕ್ಕೆ ನಿಯತ್ತಾಗಿ ದುಡಿಯುವಂಥ ಮನಸ್ಥಿತಿ ನಾವು ಮೊದಲ ಬೆಳೆಸ್ಕೋಬೇಕು ಅಧಿಕಾರಿಗಳಾದವರು. ಬರೀ ಅಲ್ಲಿ ದುಡ್ಡು ಸಿಗ್ತದೆ, ಇಲ್ಲಿ ದುಡ್ಡು ಸಿಗ್ತದೆ, ಬಳಕೊಳ್ಳೋದು, ಅನ್ಯಾಯ ಮಾಡೋದು, ಹರಾಸ್ಮೆಂಟ್ ಮಾಡೋದು, ಇದರಿಂದ ಏನು ಪ್ರಯೋಜನ? ಏಟ್ ಗಳಿಸಿ ಇವನೇನು ಅಂಬಾನಿ ಅದಾನಿ ಆಗೋನಿದ್ದಾನೆ? ಏನಾಗೋನಿದ್ದಾನೆ? ಹೊಟ್ಟೆಗೆ ಒಂದು ಸೈಟು, ಒಂದು ಮನೆ ತನ್ನ 30-40 ವರ್ಷದ ಸರ್ವಿಸ್ನಾಗ ಆಗೇ ಆಗ್ತದೆ. ಅದಕ್ಕೆ ಯಾಕೆ ಅಷ್ಟು ಆತುರ ಪಡಬೇಕು? ಇವೆಲ್ಲ ಹಪೀಪಿಗೆ ಬಿದ್ದು ಇದರಲ್ಲಿ ಏನಾಗ್ಬಿಟ್ಟಿದೆ, ಇತ್ತಿತ್ತಲಾಗಿ ನಾವಂತೂ ಟ್ರಾನ್ಸ್ಫರಿಗೆ 10 ಪೈಸೆ ಯಾವಾಗೂ ಕೊಡಲಿಲ್ಲ. ಈಗ 50 ಲಕ್ಷ, 1 ಕೋಟಿ, 2 ಕೋಟಿ, DCPಗಳು 2 ಕೋಟಿ ಕೊಟ್ಟು ಹೋಗ್ತಾರೆ ಪೋಸ್ಟಿಂಗಿಗೆ. ನೌಕರಿ ಇಡಕ್ಕಲ್ಲ, ಪೋಸ್ಟಿಂಗಿಗೆ. ಈ ಥರ ವ್ಯವಸ್ಥೆ ಇರುವಾಗ ನಾವು ಇದು ಭ್ರಷ್ಟಾಚಾರ ಹೋಲಿ, ಅದು ಹೋಲಿ, ಇದು ಹೋಲಿ ಅಂದರೆ ಏನು ಎಲ್ಲಿ ಸಾಧ್ಯ ಇದೆ? ನಾವು ಹೋಗಿ ಸಾಧ್ಯನೇ ಇಲ್ಲ. ಅದು ಮೇಲಿನ ಹಂತದಿಂದ ಬಂದಾಗಬೇಕು. ಅದು ಬಂದಾದ ಅವ್ರು ತೊಗೊಳ್ಳಂದ್ರೆ ಇವ್ರು ತೊಗೊಳ್ಳೋದು ಬಂದ್ ಮಾಡ್ತಾರೆ. ಈ ಒಂದು ಚಲನ ಇರ್ತವೆ, ಅವು ಚಲನ ಸ್ಟಾಪ್ ಆಗ್ತವೆ. ಇವು ಯಾವ ನಿಯತ್ಲಿಂದ ಕೆಲಸ ಮಾಡ್ತಾನೆ ಅವನಿಗೆ ಒಳ್ಳೊಳ್ಳೆ ಪೋಸ್ಟಿಂಗ್ ಸಿಗೋದೇ ಇಲ್ಲ. ಯಾಕಂದ್ರೆ ಅವ್ನು ದುಡ್ಡು ಕೊಡೋ ಯೋಗ್ಯತೆ ಇರೋದಿಲ್ಲ, ದುಡ್ಡು ಕೊಡೋದಿಲ್ಲ. ಎಲ್ಲಿದ್ದು ಕೊಡ್ತಾನೆ ದುಡ್ಡು? ಕೆಲವೊಬ್ಬ ಸಾಲ ಮಾಡಿ ದುಡ್ಡು ಕೊಟ್ಟವರು ಪೋಸ್ಟಿಂಗ್ ತೊಗೊಂಡವ್ರು ಇದ್ದಾರೆ. ಅಂಥ ಪರಿಸ್ಥಿತಿ ಇದೆ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ರಾಜಕಾರಣಿಗಳು, ಸರ್ಕಾರ ಸ್ವಲ್ಪ ಎಚ್ಚೆತ್ತಕೋಬೇಕು. ಒಳ್ಳೆಯ ಅಧಿಕಾರಿಗಳು ನಾವು ಇದ್ದಾಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಒಳ್ಳೊಳ್ಳೆ ಪೋಸ್ಟಿಂಗ್ ಕೊಡೋರು. ಈಗ ಒಬ್ಬ ಎಫೆಕ್ಟಿವ್ ಆಫೀಸರ್ ಅದಾನಪ್ಪ ನಮ್ಮಲ್ಲಿ, ಅವನಿಗೆ ಅಲ್ಲಿ ಶ್ರೀರಾಮ್ಪುರ ಪ್ರಾಬ್ಲಮೆಟಿಕ್ ಪ್ಲೇಸು, ಆ ಶ್ರೀರಾಮ್ಪುರಕ್ಕೆ ಅವನಿಗೆ ಹಾಕು, ಅಲ್ಲಿ ಶಿವರಾಮ್ಗೆ ಹಾಕು, ಅಲ್ಲಿ ಭೀಮಯ್ಯಗೆ ಹಾಕು, ಇಲ್ಲಿ ಅಶೋಕ್ಗೆ ಹಾಕು. ಸೊ ಈ ಥರ ಆಫೀಸರ್ಸು ಪ್ಲ್ಯಾನ್ ಮಾಡಿ ಹಾಕೋರು. ಅವನವನ ಕೆಪಾಸಿಟಿ, ಎಬಿಲಿಟಿ ನೋಡಿ ಪೋಸ್ಟಿಂಗ್ ಮಾಡೋರು.
ಈಗ ಹಾಗಿಲ್ಲ ಎಲ್ಲ ಯಾವ ಮಗ ಎಲ್ಲಿ capacity ನೋಡ್ತಾ ಇದ್ದಾರೆ. ಅವ್ರು ಯಾವ ಕೆಪಾಸಿಟಿನೋ ಏನೋ ಸುಡುಗಾಡ ಯೋಗ್ಯತೆ ಐತೋ ಇಲ್ಲೋ ಏನೋ ಗೊತ್ತಿಲ್ಲ. ಅವ್ನು ಬೆಳಗ್ಗೆ ಬಂದವನು ಇದ್ರಾಗ ಅಲ್ಲಿ ಇವತ್ತು ಯಾವ ದುಡ್ಡು ಬರ್ತದೆ, ಅದರಲ್ಲಿ ಯಾವ ಕೇಸಲ್ಲಿ ಎಷ್ಟು ದುಡ್ಡು ತಿನ್ನಬೇಕು ಒಬ್ಬ PC ಯನ್ನು ಅನ್ನೋ ಇಟ್ಕೊಂಡಿರ್ತಾನೆ. ಯೋಚನೆ ಮಾಡ್ತೋ ಅದೇ ಯೋಚನೆ ಮಾಡ್ತಾನೆ ಇಡೀ ದಿವಸ ಹೋಗ್ಬಿಡ್ತದೆ. ಸೊ ಈ ಥರ ಇರುವಾಗ ನಮಗೆ ಮನುಷ್ಯತ್ವನೇ ಇಲ್ಲಾರ್ದಂತ ನೌಕರಿ ಮಾಡಾಕತ್ತೀವಿ ನಾವು. ಈಗ ಮಾನವೀಯತೆ ಕಳ್ಕೊಂಡೆ ನೌಕರಿ ಮಾಡಾಕತ್ತೀವಿ. ಸೊ ಅದು ಹೋಗ್ಬೇಕು, ನಮ್ಮದೇ ಆದ ಬದ್ಧತೆ ಇರಬೇಕು, ನಮ್ಮದೇ ಆದ ಇದು ಇರಬೇಕು. ನಾವು ಹೊಟ್ಟೆಗೆ ಅನ್ನ ತಿಂತೀವಿ ರೀ, ಏನು ಹೇಳಿ ತಿನ್ನೋದಿಲ್ಲ. ಮತ್ತೆ ಅನ್ನದ ಬಗ್ಗೆ ತಿಂದು ಬೇರೆಯವ್ರಿಗೆ ತಿನ್ನೋರ ಬಗ್ಗೆ ಯೋಚನೆ ಮಾಡಬೇಕು. ಆ ಯೋಚನೆ ಕಲ್ಪನೆನೇ ಹೋಗ್ಬಿಟ್ಟಿದೆ, ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದು ಏನು ಅದು ಹ್ಯಾಂಗೆ ಬದಲಾವಣೆ ಆಗಬೇಕು, ದೇವರೇ ಕಾಪಾಡಬೇಕು. ಅದು ಏನೇ ಇರಲಿ, ಮಾಡೋ ಕೆಲಸ ಅಂತೂ ನಿಯತ್ಲಿಂದ ಮಾಡಬೇಕು. ಈಗೇನಾಗ್ಬಿಟ್ಟಿದೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಈಗ 60% ಯುವಕರಿದ್ದಾರೆ, 60% ಯುವಕರಿದ್ದಾರೆ. ಈ ಯುವಕರನ್ನು ಹಾಳು ಮಾಡೋ ಉದ್ದೇಶನೇ ಅಫ್ಘಾನಿಸ್ತಾನ ಆಗಲಿ, ಪಾಕಿಸ್ತಾನ ಆಗಲಿ, ಎಲ್ಲ ನಮ್ಮ ವೈರಿ ದೇಶಗಳು ಏನು ಟರ್ಕಿ ಆಗಲಿ ಇವರೆಲ್ಲರೂ ನಮಗೆ ಅಗೇನೆಸ್ಟೇ. ಇವರೆಲ್ಲ ಡ್ರಗ್ಸ್ ಸಪ್ಲೈ ಮಾಡೋರು, ಹಾಸಿಸು, ಅಫೀಮು, ಎಲ್ಲ ಗಾಂಜಾ, ಅಲ್ಲಿ ಹೈಡ್ರೋ ಗಾಂಜಾ ಎಲ್ಲ ಅಲ್ಲಿಂದ ಬರ್ತದೆ. ಈ MDMA ಇವೆಲ್ಲ ಟ್ಯಾಬ್ಲೆಟ್ಸ್ಗೆ ಇಲ್ಲಿ ಲೋಕಲ್ ಪ್ರೊಡಕ್ಟ್ ಮಾಡ್ತಾರೆ. ಮತ್ತು ಬೇರೆ ಅಲ್ಲಿ ಫಾರಿನ್ದಲ್ಲಿನೂ ಬರ್ತವೆ, ಅವು ಭಾಳ ಸ್ಟ್ರಾಂಗ್ ಇರ್ತವೆ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದು. ಆ ಫಾರಿನ್ ಡ್ರಗ್ಸಿಗೆ ಭಾಳ ಡಿಮಾಂಡ್ ಇದೆ. ನೀವು ಎಂಥದ್ದು ಈಗ ಆಶೀಸಿಗೆ ಹೇಳ್ತೇನೆ, ಒಂದು ಆಶೀಸನ್ನು ಒಂದು ಪಿನ್ ಮಾಡಿ ಅದನ್ನು ಪಿನ್ ಹಿಂಗೆ ಟಚ್ ಮಾಡಿ ನಾಲಿಗೆಗೆ ಹಿಂಗೆ ಹಚ್ಚಿದ್ರೆ 3 ದಿವಸ ಇಂಟಾಕ್ಸಿಕೇಷನ್ ಇರ್ತದೆ. ಆ ಪಿನ್ ಟಚ್ ಮಾಡಲಿಕ್ಕೆ 30,000 ರೂಪಾಯಿ ಅದಕ್ಕೆ. ಅಷ್ಟು ಕಾಸ್ಟ್ಲಿ ಅಷ್ಟು ಡ್ರಗ್ಸ್ ಇದಾವೆ ನಮ್ಮಲ್ಲಿ. ಸೊ ಯಾಕೆ ತಗೊಳ್ತಾರೆ ಡ್ರಗ್ಸ್ನ? ಅಲ್ಲ, ಇದೇ ಸ್ಟ್ರೆಸ್ಸು. ಯುವಕರಿಗೆ ಏನಾಗ್ಬಿಟ್ಟದೆ, ಯುವಕರಿಗೆ ಮಾನಸಿಕ ನೆಮ್ಮದಿ ಅನ್ನೋದಿಲ್ಲ. ಈಗ ನಾವು ಹೇಳ್ತೇವೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ, ನನ್ನ ಮಗ ಅಮೇರಿಕಾದಾಗ ಅದಾನ, ಲಂಡನ್ದಾಗ ಅದಾನ, ಇಲ್ಲಿ ಅದಾನ, ಆ ಕಂಪ್ನಿಗೆ ಹೋಗ್ತಾನೆ, ಈ ಕಂಪ್ನಿಗೆ ಹೋಗ್ತಾನೆ. 3 ಮಂದಿ ಕೆಲಸ ಒಬ್ಬನ ಕಡೆಯಿಂದ ತಗೋತಾರೆ. 3 ಮಂದಿ ಮಾಡೋ ಕೆಲಸ ಒಬ್ಬನ ಕಡೆಯಿಂದ ಅವ್ನ ಕಡೆಯಿಂದ ಕೆಲಸ ತಗೋತಾರೆ. 3 ಮಂದಿ ಸಂಬಳ ಅವ್ನು ಕೊಡ್ತಾರೆ. ಅದ್ರಾಗ ಏನಿದೆ ಅದರಲ್ಲಿ? ಮತ್ತು ನಾವು ಮಾಡೋದು 8 ತಾಸು ಕೆಲಸ ಇತ್ತು ಅವಾಗ. ಈಗ 12-14 ತಾಸು ಕೆಲಸ ಮಾಡ್ತಾವೆ. ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 10, 9, 10 ಗಂಟೆಗೆ ಮನೆಗೆ ಬರ್ತವೆ. ಬಂದ ಕುಳೇನೆ ಸುಸ್ತಾಗಿ ಅಂತ ಬಿದ್ದು ಬಿಡ್ತಾವೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಏನು ಹ್ಯಾಂಗೆ ಮಾಡಬೇಕು, ಆ ಸ್ಟ್ರೆಸ್ಸನ್ನು ಹೇಗೆ ಹೊರಗಡೆ ಚೆಲ್ಲಬೇಕು, ಹೇಗೆ ಒಮಿಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಈಗ ನಾವು ಪೊಲೀಸರು ಅಲ್ಲಿ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಲೈವ್ ಬ್ಯಾಂಡ್ ಬಂದ್ ಮಾಡು, ಹಾಡ ಬಂದ್ ಮಾಡು, ಅದು ಮಾಡು, ಎಂಟರ್ಟೈನ್ಮೆಂಟ್ ಆಗಿಲ್ಲ. ಓಕೆ, ಎಲ್ಲರೂ ಬಂದ್ ಮಾಡಿಬಿಟ್ಟಿದ್ದೀವಿ ಬೆಂಗಳೂರಲ್ಲಿ. ಯುವಕರಿಗೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ಲಪ್ಪ. ಇವು ಈಜಿ ಸಿಗುವಂಥ ವ್ಯವಸ್ಥೆ. ಡ್ರಗ್ಸ್ ಏನೋ ತಂದು ಕೊಡ್ತಾನೆ, ಕುಡಿದು ಮಕ್ಕೊಂಡ್ಬಿಡ್ತಾನೆ. ಯಾವ ಸೊಳ ಬಂದು ಕಿರಿಕಿರಿ ಬೇಡ ಹೋಗಂತ. ಅಲ್ಲಿ ಹೋಗು, ಆ ಹಾಡ ಕೇಳಿದೆ, ಇಲ್ಲಿ ಡ್ಯಾನ್ಸ್ ಮಾಡಿದೆ, ಅಲ್ಲಿ ಮಾಡಿದೆ, ಯಾವ ವ್ಯವಸ್ಥೆನೇ ಪ್ರತಿಯೊಬ್ಬರಿಗೂ. ನೋಡ್ರಿ, ನಾವು ವಯಸ್ಸಾದವರು ನಾವು ಅಂತೀವಿ ಅದು ಲೈವ್ ಬ್ಯಾಂಡ್ ಇರಬಾರ್ದು, ಅಲ್ಲಿ ಇರಬಾರ್ದು. ಕೆಲವೊಂದು ಜೀವನಕ್ಕೆ ಅವಶ್ಯಕತೆ ಇದೆ, ಅತಿ ಇರಬಾರ್ದು. ಮನೋರಂಜನೆ ಇಟ್ ಈಸ್ ಕಂಪಲ್ಸರಿ. ಸ್ಟ್ರೆಸ್ಸನ್ನು ರಿಲೀಸ್ ಮಾಡ್ಕೊಳ್ಳಿಕ್ಕೆ ಮನೋರಂಜನೆ ಕಂಪಲ್ಸರಿ. ಆ ಮನೋರಂಜನೆ ವ್ಯವಸ್ಥೆಯನ್ನು ನಾವೆಲ್ಲ ಬಂದ್ ಮಾಡಿದ್ರೆ ಅವರೆಲ್ಲ ಹೋಗ್ಬೇಕು. ಸೊ ಇದೇ ಕಾಣಲಾರ್ದಂಥ ಡ್ರಗ್ಸ್ ಕುಡಿತಾವೆ, ತಿಂತಾವೆ, ಮಲಗುತ್ತಾವೆ ಮನೆಗೆ. ಹೀಗಾಗಿ ಡ್ರೆಸ್ಸನ್ನು ರಿಲೀಸ್ ಏನು ಸ್ಟ್ರೆಸ್ಸನ್ನು ರಿಲೀಸ್ ಇರ್ತದೆ, ಆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡಲಿಕ್ಕೆ ಇವು ಇಂಥ ದಾರಿಗಳು ಕಂಡುಕೋತಾರೆ. ಅದಕ್ಕೆ ಸರ್ಕಾರ ಕೆಲವೊಂದು ವ್ಯವಸ್ಥೆ ಮಾಡಲಿ. ಈ ಲೈವ್ ಬ್ಯಾಂಡು ಹಾಡೋದ್ರಿಂದ, ಕುಣಿಯೋದ್ರಿಂದ ಏನು ತೊಂದರೆ ಇದೆ? ಏನು ಯಾರಿಗೇನು ತೊಂದರೆ? ಸೊಸೈಟಿಗೆ ಇದು ಇದೆ, ಮಾಡಲಿ 10 ಗಂಟೆವರೆಗೂ ಮಾಡಲಿ. ಬೆಳತನ ಮಾಡೋದು ದಟ್ ಈಸ್ ರಾಂಗ್. 10 ಗಂಟೆವರೆಗೆ ಅಲೌ ಮಾಡಿ ಕೊಡಲಿ. ಮತ್ತು ಯುವಕರಿಗೇನು ಅವ್ರು ಎಂಟರ್ಟೈನ್ಮೆಂಟೇ ಬೇಡ ಏನ್ರಿ ಅವ್ರಿಗೆ? ಏನು ಎಂಟರ್ಟೈನ್ಮೆಂಟ್ ಇದೆ? ರಾತ್ರಿ ತನಕ ಅವರು ದುಡಿತಾರೆ. ಈಗ ಅದು ನೋಡಿ, ಸ್ಯಾಟರ್ಡೆ ಸಂಡೇ ಬಂದರೆ ಯಾವುದೋ ಗಾಡಿ ತೊಗೊಂಡು ಟ್ರಿಪ್ ಹೋಗ್ಬಿಡ್ತಾರೆ. ಆ ಡ್ರಗ್ಸ್ ಸಿಗಿಸು ತೊಗೊಂಡು ಹೋಗ್ತಾರೆ ಅವರಲ್ಲಿ. ತೊಗೊಂಡು ಹೋಗಿ ನೀನು ಕುಡಿ, ನಾನು ಕುಡಿ, ನೀನು ತಿನ್ನು, ನಾನು ತಿನ್ನು, ಬೀಳು 3 ದಿವಸ ಅಲ್ಲೇ ಬಿದ್ದು ಮತ್ತೆ ರಾತ್ರಿ ಸಂಡೇ ನೈಟ್ ಓಡಿ ಬಂದ್ಬಿಡ್ತಾವೆ. ಮತ್ತೆ ಬೆಳಗ್ಗೆ 8 ಗಂಟೆಗೆ ಮತ್ತೆ ಆಫೀಸ್. ಸೊ ಈ ಥರ ನಾವು ಆಕ್ಟಿವಿಟೀಸ್ ಇಲ್ಲ, ಅವ್ರಿಗೆ ಪ್ರೋತ್ಸಾಹ ಇಲ್ಲ, ಮನೋರಂಜನೆ ಕಾರ್ಯಕ್ರಮಗಳಿಲ್ಲ, ಮನೋರಂಜನೆ ವ್ಯವಸ್ಥೆ ಇಲ್ಲ. ನೀವು ಮನೋರಂಜನೆಯನ್ನು ಲೀಗಲ್ ಆಗಿ ಅವ್ರಿಗೆ ಯಾರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಾನಿ ಆಗಲಾರ್ದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸರ್ಕಾರ. ಮನೋರಂಜನೆ ಮಾಡಿಕೊಡೋದನ್ನ ಸರ್ಕಾರದ ಕೆಲಸ. ಅದು ಬರೀ ಹಿಡಿದು ಕೇಸ್ ಹಾಕೋದು, ಜೈಲಿಗೆ ಕಳಿಸೋದಲ್ಲ. ಅದನ್ನು ಮಾಡಬೇಕು. ಅದಕ್ಕೂ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಮಾಡಿದಾಗನೇ ಇವೆಲ್ಲ ಕಡಿಮೆ ಆಗ್ತವೆ. ಅವರು ದೇಶ ಹಾಳಾಗಲಿ, ಯುವಕರು ಹಾಳಾಗಲಿ ಅನ್ನೋದು. ಈ ನೋಡಿ, ಉಡ್ತಾ ಪಂಜಾಬ್ ಏನಾಗಿದೆ ಪರಿಸ್ಥಿತಿ? ಹೆಣ್ಣು ಗಂಡು ರಸ್ತೆಯಲ್ಲೇ ಬೀಳ್ತಿದ್ದು, ಫುಟ್ಪಾತ್ನಲ್ಲೇ ಬೀಳ್ತಿದ್ದು, ಕುಡಿದು ತಿಂದು ನಶೆದಲ್ಲಿ ಒದ್ದಾಡ್ತಾ ಇದ್ರು. ಆ ಪರಿಸ್ಥಿತಿ ಎಲ್ಲ ಕಡೆ ಆಗ್ಬೇಕಾ?
ಇವಕ್ಕೆ ಅಲ್ಟರ್ನೇಟಿವ್ ಏನಾದರೂ ಒಂದು ದಾರಿ ಬೇಕಲ್ರಿ. ಈಗ ಒಂದು ಬಂದ್ ಮಾಡಿದೆವಪ್ಪ, ಈ ಸೆರೆ ಬಂದ್ ಮಾಡಿದ್ವಿ, ಮುಂದೆ ವಾಟ್ ಈಸ್ ದ ಅಲ್ಟರ್ನೇಟಿವ್? ಕರೆಕ್ಟ್. ಒಂದು ಏನಾದರೂ ಅದು ಹಾನಿಕರವಾಗಲಾರ್ದಂಥದ್ದು ದೇಹಕ್ಕಾಗಲಿ, ಸಮಾಜಕ್ಕಾಗಲಿ, ಸಾಂಸ್ಕೃತಿಕ ಸಂಸ್ಕಾರಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗಲಾರ್ದಂಥ ವ್ಯವಸ್ಥೆನ ಕಂಡು ಹಿಡೀಲಿ. ಅಂಥದ್ದು ನಾವು ಮಾಡಲಿ. ಎಲ್ಲರೂ ಬಂದ್ ಮಾಡ್ಕೊಂಡು ಹೋದ್ರೆ, ಎಲ್ಲರೂ ಬಂದ್ ಮಾಡಿದೆ, ಅವ ದುಡ್ಡು ತಿಂತ, ನೀವು ಬಂದ್ ಮಾಡಿ, ಅದು ಬಂದ್ ಮಾಡಿ, ಅಲ್ಲಿ ಜಾಸ್ತಿ ಆಗದ, ಅಲ್ಲಿ ಅವೇಂಟ್ ಜಾಸ್ತಿ ಆಗೈತೆ, ಅಲ್ಲಿ ಡ್ಯಾನ್ಸ್ ಬೇಡ, ಅಲ್ಲಿ ಡ್ಯಾನ್ಸ್ ತೆಗಿ, ಇಲ್ಲಿ ಕಿತ್ತು ಹಾಕು. ಮತ್ತು ಯುವಕರೇನು ಡ್ಯಾನ್ಸ್ ಮಾಡೋದ ಕುಡಿದು ಸೆರೆ ತಿಂದು ಮುಕ್ಕೋಬೇಕಾ? ಹಾಸಿಗೆ ಹಿಡ್ಕೊಂಡು ಮುಕ್ಕೋಬೇಕಾ? ಈ ಡ್ರಗ್ಸ್ ಕುಡಿದು ಮನೆಯಲ್ಲಿ ಬೀಳ್ಬೇಕಾ? ಯುವಕರಿಗೆ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡಲಿಕ್ಕೆ ಕೆಲವೊಂದು ಅವಶ್ಯಕತೆ ಇರ್ತವೆ. ಅಂಥ ಅವಶ್ಯಕತೆಯನ್ನು ಕಾನೂನುಬದ್ಧವಾಗಿ ಯಾರಿಗೂ ಹಾನಿ ಆಗಲಾರ್ದಂಥ ವ್ಯವಸ್ಥೆಯನ್ನು ಕಲ್ಪಿಸೋದು ಸರ್ಕಾರದ ಕರ್ತವ್ಯ. ಹಾಗೆ ಮಾಡಿದಾಗ ಯುವಕರಿಗಿಂತ ಅಡ್ಡದಾರಿ ಹಿಡಿದು ಬಿಡ್ತಾರೆ. ಏನು ಹೇಳ್ತೀರಿ? ಬರೀ ನೀವು ಕುಡಿಬೇಡ್ರಿ, ತಿನ್ಬೇಡ್ರಿ ಅಂತ ಹೇಳಿದ್ರೆ ಹೇಳೋದಕ್ಕೆ ನನಗೂ ಒಪ್ಪಿಗೆ ಇದೆ. ಪರ್ಯಾಯ ವ್ಯವಸ್ಥೆಗಳು ಬೇಕೇ ಬೇಕು. ಮನರಂಜನೆ ಎಲ್ಲ ಇದೆ. ಈಗ ಮಕ್ಕಳ ಹಕ್ಕು ಒಡಂಬಡಿಕೆಗೆ ಹೋದ್ರು ಮಕ್ಕಳಿಗೆ ಮನರಂಜನೆ ಮತ್ತು ಮಾಹಿತಿ ಪಡೆಯುವ ಹಕ್ಕಿದೆ. ಎಲ್ಲರಿಗೂ ಮನರಂಜನೆ ಬೇಕು, ಮಾಹಿತಿ ಪಡೆಯುವ ಹಕ್ಕಿದೆ. ಪರ್ಯಾಯ ವ್ಯವಸ್ಥೆಗಳು ಬೇಕೇ ಬೇಕು. ಉದಾಹರಣೆಗೆ ನಾನು ಈಗ ಸಾರ್ ಹೇಳ್ತಿದ್ರು, ಈಗ ನಿಮ್ಹಾನ್ಸ್ ಸೆಂಟರ್ ಬಿಟ್ಟರೆ ಬೇರೆ ಯಾವುದು ಸೆಂಟ್ರೇ ಇಲ್ಲ. ಈಗ 1000 ಜನ ಸಿಕ್ಕಿದ್ದಾರೆ, ಎಲ್ಲಿ ಸೇರಿಸೋದು? ಸರ್ಕಾರದಲ್ಲಿ ಯಾಕೆ ಆ ಪರ್ಯಾಯ ವ್ಯವಸ್ಥೆಗಳನ್ನ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ ಡ್ರಗ್ಸ್ ಬರ್ತಾ ಇದೆ, ಜನ ಉಪಯೋಗಿಸ್ತಾ ಇದ್ದಾರೆ, ಇದರಿಂದ ತೊಂದರೆಗೆ ಒಳಗಾಗ್ತಿದ್ದಾರೆ, ಗೊತ್ತಿದೆ. ಮದ್ಯ ವ್ಯಸನಿಗಳಿದ್ದಾರೆ, ಗೊತ್ತಿದೆ. ಮದ್ಯ ನಾವೇ ಮಾರ್ತಿದ್ದೀವಿ, ಸರ್ಕಾರದಿಂದ ಲೀಗಲ್ ಆಗಿ ಮಾರ್ತಾ ಇದ್ದೀವಿ, ಅವ್ರಿಗೂ ಬಿಡಿಸ್ಬೇಕು, ಅವರಿಂದ ಕುಟುಂಬ ಹಾಳಾಗ್ತಿದೆ, ಅದು ಗೊತ್ತಿದೆ ನಮಗೆ. ಹಾಗಾದರೆ ಆ ಒಂದು ಪರ್ಯಾಯ ವ್ಯವಸ್ಥೆ ನಾವು ಅಷ್ಟು ವ್ಯವಸ್ಥೆ ಬೇಕಾದಷ್ಟು ವ್ಯವಸ್ಥೆನೇ ಯಾಕೆ ಮಾಡಿಲ್ಲ? ಪರ್ಯಾಯ ವ್ಯವಸ್ಥೆಗಳು ಬೇಕಾಗಿದೆ. ಪ್ರತಿ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆ ಬೇಕಾಗಿದೆ. ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ಆ ಥರದೊಂದು ಪರ್ಯಾಯ ವ್ಯವಸ್ಥೆಗಳನ್ನ ಕೊಟ್ಟಿಲ್ಲ. ಮಾನಸಿಕ ಒತ್ತಡಗಳನ್ನ ಹೊರ ಹಾಕಲಿಕ್ಕೆ ಯಾವ ರೀತಿಯಾದಂಥ ಒಂದು ಆಕ್ಟಿವಿಟೀಸನ್ನು, ಚಟುವಟಿಕೆಗಳನ್ನ ಮಾಡಬೇಕು, ಅದನ್ನು ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ, ಎಲ್ಲಿ ಕೆಲಸ ಮಾಡ್ತಿರೋವಂಥ ಕಂಪ್ನಿಗಳಲ್ಲಿ ಆಗಾಗ ಅವರೇ ಮಾಡಿದರೆ ಒಳ್ಳೆಯದು. ಬೇರೆ ಕಡೆ ಹೋಗಿ ಮಾಡೋದಕ್ಕಿಂತ ಕಂಪ್ನಿಗಳಲ್ಲೇ ಮಾಡ್ಬೋದು. ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ಆ ಚಟುವಟಿಕೆಗಳನ್ನ ಮಾಡೋದಕ್ಕೆ ಅದಕ್ಕೆ ಬೇಕಾದಂಥ ವಿಶೇಷ ತರಬೇತಿಗಳನ್ನ ಕೊಡೋದು, ವಿಶೇಷ ವ್ಯಕ್ತಿಗಳನ್ನು ಆ ಕಂಪ್ನಿಗಳಲ್ಲಿ ನೇಮಿಸ್ಕೊಳ್ಳೋದು, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನೇಮಿಸ್ಕೊಳ್ಳೋದು, ಪುನರ್ವಸತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು ಅವಶ್ಯಕ ಇರುವಷ್ಟು. ಆಯಿತು, ಕಮ್ಮಿ ಆಯಿತಾ? ಕಮ್ಮಿ ಮಾಡ್ಬೋದು, ಅದೇನು, ಅದರಲ್ಲಿ ಯಾವ ಮಾತು ಇಲ್ಲ. ಈಗ ನೀವು ಒಂದು 10 ಸೆಂಟ್ರ್ ಬೇಕಾಗಿದೆ, ಅವಶ್ಯಕತೆ ಇದೆ, 1000 ಜನ ಇದ್ದಾರೆ, 10 ಸೆಂಟ್ರ್ ಇವಾಗ ಮಾಡ್ಬೋದು. ಆಮೇಲೆ ಇರಲ್ಲ, ಹೋಗ್ಲಿ ಬಿಡಿ, ಆಮೇಲೆ ತೆಗೆದಾಕ್ಬೋದು. ಯಾಕೆ ಸಾಧ್ಯ ಇಲ್ಲ? ಎಲ್ಲವೂ ಸಾಧ್ಯ ಇದೆ, ಬಟ್ ಮಾಡೋ ಮನಸ್ಸು ನಮಗೆ ಬೇಕಾಗಿದೆ. ಮತ್ತು ಎರಡನೇದಾಗಿ ನಾನು ಹೇಳೋದೇನೆಂದರೆ, ಯಾರು ಪೇರೆಂಟ್ಸ್ ಇದ್ದಾರೆ ದಯಮಾಡಿ ಅವರು ತಮ್ಮ ಮಕ್ಕಳಿಗೆ, ಯಾರು ಯುವಕರ ಪೇರೆಂಟ್ಸ್ ಇದ್ದಾರೆ ಅವರು ದಯಮಾಡಿ ಅವರಿಗೆ ಸಮಯಾವಕಾಶ ಕೊಡಲೇಬೇಕು. ಈ ಸಮಯಾವಕಾಶ ಕೊಟ್ಟಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಬಹಳ ಇನ್ನೂ ಅಧೋಗತಿಯ ಸಮಾಜವನ್ನು ನೋಡಲಿಕ್ಕೆ ನಮ್ಮ ಮುಂದ್ಗಡೆ ಕಾಣಿಸುತ್ತೆ, ಭಯಂಕರವಾಗಿರುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಕುಟುಂಬ ಕೂಡ ತನ್ನ ಮೌಲ್ಯಗಳನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ಅವರು ತಮ್ಮ ತಂದೆ ತಾಯಿಗಳನ್ನ ತಂದಿಟ್ಕೊಳ್ಳೋದು ಗೊತ್ತಿಲ್ಲ, ಇಬ್ಬರೇ ಇರೋ ಬದಲಿಗೆ ಇನ್ನೊಂದು ಇಬ್ಬರು ನಮ್ಮ ಮನೇಲಿರಲಿ, ಅವರು ನಮ್ಗೆ ಸಪೋರ್ಟ್ ಆಗ್ತಾರೆ ಅಂತನೋ. ನಾವು ಯಾರು ಅಜ್ಜ ತಾತ ಅಂದರೆ ಗೊತ್ತೇ ಇಲ್ಲ ಜನಕ್ಕೆ. ಆ ಸ್ಥಿತಿಗೆ ನಾವು ತಲುಪಿದ್ದೀವಿ. ಊರಿಗೆ ಹೋಗೋದು ಯಾವಾಗಲೂ ವರ್ಷಕ್ಕೊಂದು ದಿವಸ ಯಾವುದೋ ಊರಬ್ಬ ಆದರೆ ಇನ್ನೇನೋ ಆದರೆ ಊರಿಗೆ ಹೋಗ್ತೀವಿ. ಆವಾಗಲೂ ಜನ ಮಾತಾಡ್ಸೋಕ್ಕೆ ಬಿಡಲ್ಲ. ನೀವು ಅಲ್ಲೂ ಒಂದು ಕಾಂಪ್ಯಾಕ್ಟಲ್ಲೇ ಇರಬೇಕು, ನೀವೇನೋ ನೋಡಬೇಕು, ಇವ್ರು ಹೇಳ್ದಾಗ ಬಂದುಬಿಡಬೇಕು. ಆ ಸ್ಥಿತಿಗೆ ನಾವು ಬಂದಿದ್ದೀವಿ. ಹಾಗಾಗಿ ಆ ಒಂದು ಮೌಲ್ಯಗಳನ್ನ ನಾವು ವಾಪಸ್ ತರಬೇಕಾಗಿದೆ. ನಾವು ಏನನ್ನು ಬಿಟ್ಬಿಟ್ಟಿದ್ದೀವಿ ಅದು ವಾಪಸ್ ತರಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಕೆಲವು ಆಚರಣೆಗಳು, ಈಗ ನಾನು ಯಾವುದನ್ನು ವಿರೋಧಿಸಿ ಮಾತಾಡ್ತಿಲ್ಲ, ಇಲ್ಲಿ ಯಾವುದನ್ನು ವಿರೋಧಿ ಅಂತಲ್ಲ. ಈಗ ಹೊಸ ವರ್ಷ ಆಚರಣೆ ಹೇಗೆ ಮಾಡಬೇಕು? ಎಲ್ಲೋ ಏನೋ ಮಾಡ್ತಾರೆ, ನಾವು ಅದನ್ನು ಇಲ್ಲೇ ಕಾಪಿ ಮಾಡಬೇಕು? ನಮ್ಮಲ್ಲಿ ಒಂದು ಹೊಸ ವರ್ಷದ ಹೊಸ ಒಂದು ಆಚರಣೆಯನ್ನು ಮಾಡ್ಬೋದಾಗಿತ್ತಲ್ಲ, ನಮ್ಮ ಸಂಸ್ಕೃತಿಗೆ ತಕ್ಕನಾಗಿ ಮಾಡ್ಬೋದಾಗಿತ್ತಲ್ಲ. ಯಾಕೆ ನಾವು ಇನ್ನೆಲ್ಲೋ ಮಾಡೋದನ್ನ ಕಾಪಿ ಮಾಡ್ತಿದ್ದೀವಿ? ಈ ಕಾಪಿಯಿಂಗ್ ಆಫ್ ದಿ ಸಂಸ್ಕೃತಿ ಆಲ್ಸೋ ಒಂಥರ ನಮಗೆ ತೊಂದರೆಗೆ ಒಳಗಾಗ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆಗಳು ಅತಿ ಮುಖ್ಯ. ಶಾಲೆಗಳು ಕಾಲೇಜುಗಳಿಗೆ ಒಂದು ಕೌನ್ಸಿಲರ್ಸು ಇತ್ಯಾದಿಗಳು ಮತ್ತು ಮನೋರಂಜನೆ ಚಟುವಟಿಕೆಗಳನ್ನ ಇಟ್ಕೊಂಡ್ರೆ ಭಾಳ ಸಹಾಯ ಆಗುತ್ತೆ ಸಮಾಜಕ್ಕೆ ನನಗನ್ಸುತ್ತೆ. ಹೇಮಂತ್ ಸರ್, ಈ ಡ್ರಗ್ಸ್ ಅಡಿಕ್ಟ್ ಅನ್ನೋದು ದೇಶದ ಆರ್ಥಿಕತೆಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ಇವಾಗ ಈ ಮಾದಕ ದ್ರವ್ಯ ಸಾಗಣೆಯಲ್ಲಿ ಅತಿ ಹೆಚ್ಚು ದುಡ್ಡು ಇದೆ, ಸಂಪಾದನೆ ಇದೆ. ಸಾರಿಗೆ ಅದು ಗೊತ್ತಿರ್ತದೆ, ಅತಿ ಹೆಚ್ಚು ಸಂಪಾದನೆ ಇದೆ. ಅದಕ್ಕೋಸ್ಕರ ಬೇರೆಯವರು ಇವಾಗ ಫ್ಲೈಟಿಂದ ಬರ್ತದೆ. ಹೇಗೆ ಬರ್ತದೆ? ಸಾರ್ ಹೇಳಿದರು 2 ಪ್ರಕರಣ ಹಿಡಿದ್ರೆ 4 ಪ್ರಕರಣ ಬಿಡ್ತಾರೆ ಅಂತ. ಅದೇ ರೀತಿ ಬರ್ತಾ ಇದೆ. ಇವಾಗ ಅಲ್ಲಿ ಎಲ್ಲದನ್ನು ಹಿಡಿಯೋದಾದರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ನಮ್ಮ ಅದಾನಿಯವರ ಫೋರ್ಟಲ್ಲಿ 2,000 ಕೋಟಿ 32,000 ಕೋಟಿ ಡ್ರಗ್ಸ್ ಸಿಕ್ತು, ಏನಾಗಲಿಲ್ಲ ಸರ್. ಆ ಡ್ರಗ್ಗನ್ನು ಸುಟ್ಟಾಕಿದ್ರ ಮಾಹಿತಿ ಇಲ್ಲ ಯಾರಿಗೂ. ಆ ಡ್ರಗ್ಸು ಎಲ್ಲಿಂದ ಬಂತು, ಅದು ಓನರ್ ಯಾರಿಗೂ ಗೊತ್ತಾಗಲಿಲ್ಲ, ಏನಾಯಿತು ಗೊತ್ತಾಗಿಲ್ಲ. ಬಂದಿದ್ದು ಮಾತ್ರ ಅದಾನಿ ಹೆಸರು ಕೇಳ್ತಿದ್ದಂಗೆ ಅದು ನಿಂತೋಯ್ತು. ಆದರೆ ಆ ಡ್ರಗ್ಸು ಇಡೀ ದೇಶಕ್ಕೆಲ್ಲ ಸಪ್ಲೈ ಆಗ್ತಾ ಇದೆಯಾ ಯಾರಿಗೂ ಮಾಹಿತಿ ಇಲ್ಲ. ಅದು ಆಗ್ತಾ ಇರ್ಬೋದು, ಇಲ್ಲ ಅಂದರೆ ಇಷ್ಟು ಏರಳವಾಗಿ ಡ್ರಗ್ಸು ಸಿಗ್ತಾ ಇದೆ. ನಾವು ಮೊದಲು ಉಡ್ತಾ ಪಂಜಾಬ್ ಅಂತ ಹೇಳ್ತಾ ಇದ್ದೋ,
ಇವತ್ತು ಬೆಂಗಳೂರು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದಿಂದ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಯುವಕರು. ಅದರಲ್ಲೂ ಸಾರ್ ಹೇಳಿದ್ದು ಮುಖ್ಯ. ಯಾಕೆಂದರೆ ಯುವಕರಿಗೆ 2 ದಿವಸ ರಜಾ ಸಿಕ್ಕಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ. ಯಾಕೆಂದ್ರೆ ಅವರೆಲ್ಲ ಬ್ಯಾಚುಲರ್ಸು, ಫ್ಯಾಮಿಲಿ ಇಲ್ಲ, ಪೇರೆಂಟ್ಸ್ ಎಲ್ಲೋ ಇದ್ದಾರೆ. ಮತ್ತೆ ಇದರಲ್ಲಿ ಸಿಕ್ಕಿರೋರು ಎಲ್ಲರೂ ಹೊರ ರಾಜ್ಯದವರು ಇದ್ದಾರೆ. ಯಾರು ಪೆಡ್ಲರ್ಸ್ ಇರ್ಬೋದು, ಇವರೆಲ್ಲರೂ. ಅದರಲ್ಲಿ ನಮ್ಮವರು, ನಮ್ಮ ರಾಜ್ಯದವರು ಸ್ವಲ್ಪ ಬಲಿಪಶುಗಳಾಗ್ಬೋದು. ಈ ಮಕ್ಕಳು ಮತ್ತು ಇವರು ಪರಿಸ್ಥಿತಿಯ ಒತ್ತಡಕ್ಕೆ, ವಾತಾವರಣದ ಒತ್ತಡಕ್ಕೆ ಬಲಿಪಶು ಆಗ್ಬೋದು. ಅದು ಬಿಟ್ಟರೆ ಎಲ್ಲ ಹೊರ ರಾಜ್ಯ, ಹೊರ ದೇಶದವರು ಇದ್ದಾರೆ. ಇದನ್ನು ನಾವು ಒಂದು ಅರ್ಥ ಮಾಡ್ಕೊಬೇಕು. ಹೀಗಾಗಿ ಇದನ್ನು ನಾವು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು. ಯಾರೋ ಒಬ್ಬ ಇರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇಂಥದ್ದನ್ನೆಲ್ಲ ಮಾಡ್ಸೋಕ್ಕೆ ಸಾಧ್ಯ. ಸಣ್ಣ ಪುಟ್ಟವ್ರು ಮಾಡೋಕ್ಕಾಗಲ್ಲ. ಅವನೇನು ಒಬ್ಬ ಪೆಡ್ಲರ್ ಹೋದರೆ ಇನ್ನೊಬ್ಬ ಪೆಡ್ಲರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾನೆ. ಈ 100 ಜನ ವ್ಯಸನಿಗಳು ಆಯಿತು, ಇವ್ರಿಗೊಂದು ಪ್ಲೇಸ್ಮೆಂಟ್ ಆಯಿತು ಅಂತ ಇಟ್ಕೊಳ್ಳೋ, ಇನ್ನೊಂದು 100 ಜನಕ್ಕೆ ಅವನು ಫಸ್ಟು ವ್ಯಸನಿನ ಮಾಡ್ತಾನೆ, ಡ್ರಗ್ಸನ್ನು ಕೊಟ್ಟು ಫ್ರೀಯಾಗಿ ಮಾಡ್ತಾನೆ. ಈ ಥರದ ವ್ಯವಸ್ಥೆಗಳೆಲ್ಲ ಇದೆ. ಇದು ವ್ಯವಸ್ಥೆಯ ವೈಫಲ್ಯ ಆಗಿದೆ. ಈ ವ್ಯವಸ್ಥೆ ಏನು 100 ಜನ ವ್ಯಸನಿಗಳು ಹಿಡಿದಿರೆ ಅಂದರೆ ಇದರ ಹಿಂದೆ ವೈಫಲ್ಯ ಎಷ್ಟಿತ್ತು, ಅವರು ವ್ಯಸನಿಗಳು ಹೆಂಗಾದ್ರು ಆ ರೀತಿಯೂ ನಾವು ಯೋಚನೆ ಮಾಡಬೇಕಾಗತ್ತೆ. ಆ ವೈಫಲ್ಯ ಇರೋದ್ರಿಂದಲೇ ಅವರು 100 ಜನ ವ್ಯಸನಿಗಳಾಗಿದ್ದಾರೆ. ಹೀಗಾಗಿ ನಾವು ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಈ ಏನಿದೆ ಈ ಒಂದು ವ್ಯಸನ ಮುಕ್ತ ಮಾಡ್ಬೋದು. ಇಲ್ಲಾಂದರೆ ಆರೋಗ್ಯ ಸಮಾಜ, ಇದು ಒಬ್ಬರ ಸಮಸ್ಯೆ ಅಲ್ಲ, ಇದು ಸಮುದಾಯದ ಸಮಸ್ಯೆ. ಅವನು ಯಾರೋ ಒಂದು ಮನೆಯಲ್ಲಿ ಒಬ್ಬ ವ್ಯಸನಿ ಇದ್ದಾರೆ ಅಂದರೆ ಅದು ಸಮುದಾಯದ ಸಮಸ್ಯೆ. ನಾವು ನೋಡ್ಬೋದು, ಆಕ್ಸಿಡೆಂಟ್ ಮಾಡಿ 4 ಜನ ಸಾಯಿಸ್ತಾ, ಅಮಾಯಕರನ್ನ ಬಲಿ ಪಡೆದ. ಅವರೆಲ್ಲ ಹೇಗೆ ಡ್ರಗ್ಸ್ ಕುಡಿದು ದೊಡ್ಡ ದೊಡ್ಡವರು, ಇದರಲ್ಲಿ ಎಲ್ಲ ರೀತಿಯ ಡ್ರಗ್ಸು ಇದೆ. ಒಬ್ಬ ಸಾಹುಕಾರ ಬೇರೆ ರೀತಿಯ ಡ್ರಗ್ಸ್ ಕುಡಿತಾನೆ, ಒಬ್ಬ ಬಡವ ಅಂದರೆ ಚಿಂದಿ ಎತ್ತು ಅಕ್ಕಂತವನು ಪೆಟ್ರೋಲ್ ಇನ್ನೇಲ್ ಮಾಡ್ತಾನೆ, ವೈಟ್ನರ್ ಇನ್ನೇಲ್ ಮಾಡ್ತಾನೆ, ಇನ್ನೊಬ್ಬ ಅದಕ್ಕಿಂತ ಮೇಲೆ ಸ್ವಲ್ಪ ಎಣ್ಣೆ ಹೊಡಿತಾನೆ. ಇನ್ನು ಮೆಡಿಕಲ್ ಶಾಪಲ್ಲಿ ಬೇರೆ ಬೇರೆ ಕೋರೆಕ್ಸ್ ಸಿರಪ್ ಸಿಗ್ತದೆ, ಬೇರೆ ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡು ಕುಡಿತಾರೆ. ಅಂದರೆ ಎಲ್ಲ ಹಂತದಲ್ಲೂ ಇದೆ. ಹೀಗಾಗಿ ನಾವು ಇದನ್ನು ಎಲ್ಲ ಹಂತದಲ್ಲೂ ಕಡಿಮೆ ಮಾಡೋದು ಹೆಂಗೆ, ಇದು ಕಡಿಮೆ ಮಾಡೋದಕ್ಕಿಂತ ನಿಲ್ಸೋದು ಹೆಂಗೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸರಿ, ಇದು ಕೊನೆಯದಾಗಿ ನಾನು ಸಾರ್ವಜನಿಕರಲ್ಲಿ ತಮ್ಮ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ತಮ್ಮ ಮಕ್ಕಳು ಮನೆಯಲ್ಲಿ ಅಲೂಫಾಗಿ ಯಾವಿರ್ತಾನೆ, ತಮ್ಮ ಮಗ ಯಂಗ್ಸ್ಟರ್, ಟೀನೇಜರು, ಅವನಿಗೆ ಯಾವನು ಫ್ರೆಂಡ್ಸ್ ಬೇಕಾಗಿಲ್ಲ, ಡ್ರಗ್ ಅಡಿಕ್ಟ್ ಆಗಿರ್ತಾನೆ, ಅವನಿಗೆ ಯಾವ ಸ್ನೇಹಿತರು ಬೇಕಾಗಿಲ್ಲ, ಯಾವ ಸ್ನೇಹಿತರು ಮನೆಗೆ ಬರೋದು ಬೇಕಾಗಿಲ್ಲ. ಯಾರಾದರೂ ನೆಂಟ್ರು ಮನೆಗೆ ಬಂದಾಗ, ಬಾರೋ ನಿಮ್ಮ ಚಿಕ್ಕಪ್ಪ ಬಂದಾನೆ, ನಿಮ್ಮ ಚಿಕ್ಕಮ್ಮ ಬಂದಾರೆ, ಬಾರ, ಹೋಗಮ್ಮ ಅಂತ ಒಳಗೆ ಒಬ್ಬನೇ ಇರ್ತಾನೆ. ಅವನು ಡ್ರಗ್ ವ್ಯಸನಿ. ಯಾವಾಗಲೂ ಮುಖ ಗಂಟಾಕೊಂಡು, ಯಾವಾಗಲೂ ಮುಖ ಉಬ್ಬಿಸ್ಕೊಂಡು, ಯಾರ ಜೊತೆಗೂ ಮಾತಾಡೋದಿಲ್ಲ, ನಗೋದಿಲ್ಲ, ಬಿಡೋದಿಲ್ಲ, ಯಾರ ಜೊತೆಗೂ ಸಂಪರ್ಕ ಇರೋದಿಲ್ಲ. ಬೋದ್ಕೊಳ್ಳೆ ಬಾಗಲ ಡಬ್ ಅಂತ ಬಂದು ಹಾಕೊಂಡು ಒಳಗಡೆ ಬಂದುಬಿಡ್ತಾನೆ ಕಾಲೇಜಿಂದ. ಅಂಥವನ ಬಗ್ಗೆ ತಂದೆ ತಾಯಿ ಆದವರು ಇವನು ಯಾಕೆ ಈ ಥರ ಬಿಹೇವ್ ಮಾಡ್ತಾನೆ ಅಂತನೋ ಬಗ್ಗೆ ಅವನು ಕಾಲೇಜಿಗೆ ಹೋದಾಗ ಅವ್ನ ರೂಮನ್ನು ಚೆಕ್ ಮಾಡಬೇಕು. ಅವನು ಟೇಬಲ್ ಆಗಲಿ, ಅವನು ಡ್ರಾ ಆಗಲಿ, ಅವನು ಕಪಾಟ ಆಗಲಿ, ಏನಾದರೂ ತೆಗೆದು ಏನಾದರೂ ಇವನು ಮೆಡಿಸಿನ್ ಡ್ರಗ್ಸು, ಗಾಂಜಾ ಪಾಂಜ ಏನಾದರೂ ಹೊಡಿತಾನ, ಸಿಗರೇಟ್ ಅದೇನಾದರೂ ಸೇರ್ತಾನ, ಅದು ಎಲ್ಲ ನೋಡಿ ಚೆಕ್ ಮಾಡಬೇಕು. ಚೆಕ್ ಮಾಡಿ ಏನಾದರೂ ಡೌಟ್ ಬಂದಾಗೆ ಅದನ್ನು ಹೇಗೆ ಅವನಿಗೆ ಇದು ಮಾಡ್ಬೇಕು ಅನ್ನೋದು ಕೌನ್ಸಿಲಿಂಗ್ ಮಾಡಿಸ್ಬೇಕು. ಒಳ್ಳೆ ಡಾಕ್ಟರ್ ಕಡೆಯಿಂದ ಕೌನ್ಸಿಲಿಂಗ್ ಮಾಡಿ ಅವ್ನಿಗೆ ಬಿಡುವಂಥ ವ್ಯವಸ್ಥೆ ಮಾಡಬೇಕು. ನಮ್ಮ ಸ್ನೇಹಿತರು ಹೇಳಿದಂಗೆ ಎಲ್ಲ ಬರೀ ಗಂಡ ಹೆಂಡತಿ ಅಷ್ಟೇ ಸೀಮಿತ ಆಗಿಬಿಟ್ಟಿದೆ ಸಂಸಾರ ಅಂದರೆ. ಹಿರಿಯರು ಇರ್ತಿದ್ರು ಮೊದಲು. ಈ ಜೀವನಕ್ಕೆ ಮನೋರಂಜನೆ, ಈ ಪ್ರೀತಿ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ಅಲ್ಲ ಅಂದ್ರೆ ಲೈಫ್ ಅನ್ನ ರೀಡ್ ಮಾಡೋದಕ್ಕೆ, ಅಂದ್ರೆ ಲೈಫ್ ಅನ್ನು ಚೆನ್ನಾಗಿ ಸ್ಟ್ರೆಸ್ಸನ್ನು ನೀವು ಹ್ಯಾಂಗ್ ಹೊರ ಹಾಕ್ತೀರಿ? ನೀವು 24 ಗಂಟೆ ನೀವು ಇಲ್ಲಿ ಕುಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರೆ ನಿಮಗೆ ಸ್ಟ್ರೆಸ್ ಆಗೋದಿಲ್ವಾ? ಹೌದು. ಮತ್ತೆ ಹೆಂಗ್ ರಿಲೀಸ್ ಮಾಡ್ತೀರಿ ಸ್ಟ್ರೆಸ್ಸನ್ನು? ಅದಕ್ಕೆ ಮನೋರಂಜನೆ ಬೇಕು, ಪ್ರೀತಿ ಬೇಕು ಅಂತ ಹೇಳ್ತಾರೆ. ಎಲ್ಲ ಎರಡೂ ಬೇಕು. ಅದು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಬೇಕು. ಇಲ್ಲಿಗಲ್ ಆಗಿ ದೇಹ ಹಾಳು ಮಾಡ್ಕೊಂಡು, ಆರೋಗ್ಯ ಹಾಳು ಮಾಡ್ಕೊಂಡು ಅಂಥ ಮನೋರಂಜನೆ ಅವಶ್ಯಕತೆ ಇಲ್ಲ. ನಾ ಹೇಳೋದು ಅದಕ್ಕೆ ಅಂಥ ಮಕ್ಕಳಿದ್ರೆ ಅವ್ರನ್ನ ತಂದೆ ತಾಯಿಯವರು ಸ್ವಲ್ಪ ಕಾಳಜಿ ಮಾಡಬೇಕು. ಇವನ್ ಶಾಲೆಯಲ್ಲಿ ಸಹ ಶಿಕ್ಷಕರು, ಪ್ರೌಢಶಾಲೆಯಲ್ಲಿ ಆಗಲಿ, ಕಾಲೇಜಿನಲ್ಲಾಗಲಿ ಶಿಕ್ಷಕರು ಅಲ್ಲೊಂದು ಕೌನ್ಸಿಲಿಂಗ್ ಒಂದು ಪಾಠ ಮಾಡಬೇಕು. ಅಟ್ಲೀಸ್ಟ್ ತಿಂಗಳಿಗೆ ವಾರಕ್ಕೆ ಒಂದು ಪಾಠ ಕೌನ್ಸಿಲಿಂಗ್. ಒಬ್ಬ ಯಾವನಾರು ಕೌನ್ಸಿಲಿಂಗ್ ಪ್ರೊಫೆಸರ್ ಬಂದು ಅಲ್ಲಿ ಎಲ್ಲ ದುಶ್ಚಟಗಳ ಬಗ್ಗೆ ಹ್ಯಾಂಗೆ ಬೆಳೀತವೆ, ಹ್ಯಾಂಗೆ ಹುಟ್ಟುತ್ತವೆ, ಅವ್ನು ಹ್ಯಾಂಗೆ ಬಂದ್ ಮಾಡಬೇಕು, ಯಾವ ಥರ ಸ್ಟಾಪ್ ಮಾಡಬೇಕು, ಏನು ದೇಹಕ್ಕೆ ಅದರಿಂದ ಪರಿಣಾಮ ಆಗ್ತದೆ ಅನ್ನೋ ಬಗ್ಗೆ ಅವನು ಪಾಠ ಮಾಡಬೇಕು. ಅಂಥ ಕೌನ್ಸಿಲಿಂಗ್ ಅನ್ನುವಂಥ ಎಲ್ಲ ಕಾಲೇಜುಗಳಲ್ಲಿ ಅಂಥ ವ್ಯವಸ್ಥೆ ಇದ್ದರೆ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಬರೀ ಹಿಡಿದವ್ರಿಗೆ ಹಿಡಿದೆ, ಕೇಸ್ ಹಾಕಿದೆ, ಸೀಸ್ ಮಾಡಿದೆ, ಅರೆಸ್ಟ್ ಮಾಡಿದೆ, ಒಳ ಹಾಕಿದೆ, ಇವು ಮಾಡೋದ್ರಿಂದ ಎಲ್ಲ ಏನು ಸಮಸ್ಯೆ ಬಗೆಹರಿದಿಲ್ಲ. ಸಂಪೂರ್ಣವಾದ ಈ ಸಾಮಾಜಿಕ ಪೀಡೆ ಹ್ಯಾಂಗೆ ತೊಲಗಬೇಕು ಅನ್ನೋ ಬಗ್ಗೆ ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಸಾರ್ವಜನಿಕರು,
ಬುದ್ಧಿಜೀವಿಗಳು ಎಲ್ಲ ಕೌನ್ಸಿಲಿಂಗ್ ಮಾಡುವಂಥ ದುಡ್ಡಿರೋರ್ಗೆ ಏನೋ ಸಿಗುತ್ತೆ ಎಲ್ಲ ರೀ. ಈಗ ಯಾರ ಮಕ್ಕಳು ಹಾಳಾಗೋದಿಲ್ಲ, ಬರೀ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವಕ್ಕೆ ಫ್ರೀ ದುಡ್ಡು ಸಿಗ್ತದೆ, ದೊಡ್ಡ ರಾಜಕಾರಣಿಗಳ ಮಕ್ಕಳು ಫ್ರೀ ದುಡ್ಡು ಸಿಗ್ತದೆ, ದೊಡ್ಡ ದೊಡ್ಡ ಬಿಲ್ಡರ್ಸು ಫ್ರೀ ದುಡ್ಡು ಸಿಗ್ತದೆ, ಎಲ್ಲ ಈ ಸ್ಮಗ್ಲಿಂಗ್ ಮಾಡುವಂಥ ಇವರು ಮರಳು ಗಿರಳು ಎಲ್ಲ ಧಾರಾಮ್ ದುಡ್ಡು ಸಿಗ್ತದೆ. ಒಳ್ಳೊಳ್ಳೆ ಗಾಡಿ ತೊಗೊಂಡು ಎಲ್ಲ ಹೊಡಿತಾರೆ, ಆಕ್ಸಿಡೆಂಟು ಮಾಡ್ತಾರೆ, ಎಲ್ಲ ದಕ್ಸೋತಾರೆ. ಅವ್ರಿಗೆ ಯಾವ ಕೇಸ್ ಆಗೋದಿಲ್ಲ, ಯಾವ ಶಿಕ್ಷಣ ಆಗೋದಿಲ್ಲ. ಮಧ್ಯಮ ವರ್ಗದ ಬಡವರ ಪರಿಸ್ಥಿತಿ ಎಲ್ಲ ಮಕ್ಕಳು ಬಹಳ ಅವ್ರಿಗೆ ಅಷ್ಟೇ ಸಿಕ್ಕೋತಾರೆ, ಅವರು ಅಷ್ಟೇ ಸಫರ್ ಆಗೋದು, ಉಳಿದವ್ರಿಗೆ ಏನಾಗೋದು. ಆದ್ರೆ ಸರ್ ಅಮಾಯಕರು ಬಲಿ ಆಗ್ತಾರೆ ಇದರಲ್ಲಿ. ಅವ್ರು ಹೇಗಾದ್ರು ಕುಡಿಲಿ, ಅಮಾಯಕರನ್ನ ಬಲಿ ಪಡಿತಾ ಇದ್ದಾರೆ ಒಂದು. ಮತ್ತೆ ಇದು IT-BT ನಲ್ಲಿ ಹೆಚ್ಚಿದೆ ಅಂತ ಹೇಳ್ತಾರೆ. ಅಲ್ಲಿ ಯಾರು ಎಂಪ್ಲಾಯರ್ ಇವ್ರನ್ನ ಎಂಪ್ಲಾಯ್ ಮಾಡ್ಕೊಳ್ತಾರೆ, ತಿಂಗಳಿಗೆ ಒಂದು ಮೆಡಿಕಲ್ ಚೆಕಪ್ ಮಾಡಿಸಿದ್ರೆ ಅಂತ ಉದ್ಯೋಗಿಗಳಲ್ಲಿ ಕಂಡು ಬಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದಾಕ್ಬಹುದು. ಶಾಲಾ ಕಾಲೇಜಲ್ಲೂ ಅಷ್ಟೇನೆ. ಇವಾಗ ನಾವು ಏನು ಟ್ಯೂಷನ್ ಫೀಸ್ ಬಂದ್ರೆ ಸಾಕು ಅನ್ಬಾರ್ದು, ತಿಂಗಳಿಗೆ ಒಂದ್ಸಲ ಒಬ್ಬ ಕೌನ್ಸಿಲರ್ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ ಯಾವ ಹುಡುಗ ನಮ್ಮ ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಡ್ರಗ್ಸ್ ಮಾಫಿಯಾ ಅನ್ನೋದೇನಿದೆಯಲ್ಲ ಇದನ್ನ ಕಿತ್ತು ಬಿಸಾಕಬೇಕು ಅಂತ ಹೇಳಿದ್ರೆ ಮೊದಲು ಇದು ಹೋರಾಟ ಅಷ್ಟೇ ಅಲ್ಲ, ಮಕ್ಕಳ ಭವಿಷ್ಯ ಅಂತ ನೋಡಬೇಕಾಗತ್ತೆ. ಆಮೇಲೆ ಬೆಂಗಳೂರಿನ ಆತ್ಮವನ್ನು ಕೂಡ ಕಾಪಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದರ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಮೊದಲು ಪೋಷಕರು ಎಚ್ಚೆತ್ಕೊಳ್ಬೇಕು, ಆಮೇಲೆ ಪರ್ಯಾಯವಾಗಿ ಒತ್ತಡ ಇದ್ರೇನೆ ಈ ಥರ ಆಗೋದು. ಸೊ ಒತ್ತಡಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಮನರಂಜನೆ, ಆಮೇಲೆ ಮನರಂಜನೆ ಮತ್ತು ಪ್ರೀತಿ ಎರಡೂ ಬಹಳ ಮುಖ್ಯ ಆಗುತ್ತೆ. ಒಬ್ಬ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಲೈಫನ್ನು ಚೆನ್ನಾಗಿ ರೀಡ್ ಮಾಡಬೇಕು ಅಂದರೆ ಮಾನಸಿಕ ನೆಮ್ಮದಿ ಬೇಕು ಮತ್ತು ಪ್ರೀತಿ ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.